Okay, let's take next question. The simple question. ನೀವೆಲ್ಲರೂ ಕ್ರಿಕೆಟ್ ಆಡುವಾಗ ಮಾಡಿರ್ತೀರಿ, ಕಾಯಿನ್ ಟಾಸ್ ಮಾಡಿ ಯಾರು ಫಸ್ಟ್ ಬ್ಯಾಟಿಂಗ್ ಮಾಡಬೇಕು, ಯಾರು ಫಸ್ಟ್ ಬೌಲಿಂಗ್ ಮಾಡಬೇಕು ಅಂತ ಹೇಳುವುದನ್ನು ನೀವು ಸೆಲೆಕ್ಟ್ ಮಾಡೋದು ಹೇಗೆ, ಕಾಯಿನ್ ಟಾಸ್ ಮಾಡಿ, ಕರೆಕ್ಟಾ? ಸೊ ಇವಾಗ ಅದರ ಮೇಲೆ ಒಂದು ಕ್ವೆಶನ್ ಇದೆ. ಎ ಕಾಯಿನ್ ಈಸ್ ಟಾಸ್ಡ್ 3 times ಆ್ಯಂಡ್ ದ ಔಟ್ಕಮ್ಸ್ ಆರ್ ರೆಕಾರ್ಡೆಡ್. ಅಂದರೆ ಒಂದು ಕಾಯಿನ್ ಟಾಸ್ ಮಾಡಿದಾಗ ಯಾವುದೆಲ್ಲ ಔಟ್ಕಮ್ ಬರ್ತದೆ? ದ ಔಟ್ಕಮ್ಸ್ ಆರ್ ಐದರ್ ಹೆಡ್ ಆರ್ ಟೇಲ್. ಮೀನ್ಸ್ ಇನ್ ಈಚ್ ಟಾಸ್ ಆಫ್ ಎ ಕಾಯಿನ್ ಯು ಹ್ಯಾವ್ the possible outcomes. How much possible outcomes? 2 possible outcomes, head or tail, right? So ಇಲ್ಲಿ question ಏನಂತ ಹೇಳಿದ್ರೆ, a coin is tossed 3 times and the outcomes are recorded. How many possible outcomes are there? In one toss you have 2 possible outcomes. Next in second toss again you have 2 possible outcomes. ಎರಡನೇ ಸಲ ಟಾಸ್ ಮಾಡಿದ್ರೆ ಕೂಡ ಏನಾಗ್ತದೆ, ನಿಮಗೆ ಗೊತ್ತಿಲ್ಲ ಹೆಡ್ ಬರ್ತದೆ ಟೇಲ್ ಬರ್ತದೆ. ಸೊ ದರ್ ಇಸ್ ಅಗೇನ್ 2 possible outcome, head or tail. And again in third toss you get 2 possible outcomes, head or tail. So first toss and second toss and third toss. ಸೊ 3 ಈವೆಂಟ್ಸ್ ಆಗಿದೆ, ಈಗ 3 ಕೂಡ ಆಗಿದೆ. ಸೊ 3 ಈವೆಂಟ್ಸಲ್ಲಿ ನಿಮಗೆ ಸಿಗುವಂಥ ಔಟ್ಕಮ್ಸ್ ಎಷ್ಟು? ಸೊ ಫಸ್ಟ್ ಔಟ್ಕಮ್ನ ಈವೆಂಟ್ನ ಔಟ್ಕಮ್ 2 ways, ಸೆಕೆಂಡ್ ಈವೆಂಟ್ನ ಔಟ್ಕಮ್ 2 ways, ಥರ್ಡ್ ಈವೆಂಟ್ನ ಔಟ್ಕಮ್ 2 ways. ಸೊ ಟೋಟಲಿ ಇನ್ 3 events the number of outcomes by fundamental principle of multiplication, it is 2 into 2 into 2, that is 8 outcomes possible. Yes, there are 8 outcomes possible in the 3 tosses of a coin. Next question again. So read the question. Given 5 flags of different colors, how many different signals can be generated if each signal requires the use of 2 flags, one below the other? ಸೊ ನಿಮಗೆ ಬೇರೆ ಬೇರೆ ಕಲರಿನ 5 ಫ್ಲ್ಯಾಗ್ಗಳನ್ನು ಕೊಟ್ಟಿದ್ದಾರೆ. ನೀವು ಅದರಲ್ಲಿ ಏನು ಮಾಡಬೇಕು, ಬೇರೆ ಬೇರೆ ಸಿಗ್ನಲ್ಸನ್ನು ಮಾಡಬೇಕು. ಹೇಗೆ ಬೇರೆ ಬೇರೆ ಸಿಗ್ನಲ್ಸ್ಗಳು, ಆ ಸಿಗ್ನಲ್ಸ್ ಫಾರ್ಮ್ ಮಾಡುವ ವಿಧಾನ, ನೀವು ಬೇರೆ ಬೇರೆ 2 ಕಲರಿನ ಫ್ಲ್ಯಾಗ್ಸನ್ನು ತಗೊಂಡು ಒಂದರ ಕೆಳಗೆ ಒಂದು ಜೋಡಿಸಿ ಒಂದು ಫ್ಲ್ಯಾಗನ್ನು ಫಾರ್ಮ್ ಮಾಡಬೇಕು. ಲೈಕ್ ದಿಸ್. ಹೇಗೆ ಮಾಡ್ತೀರಿ? ಈ ಥರ ಒಂದರ ಕೆಳಗೆ ಒಂದು, ಬೇರೆ ಬೇರೆ ಕಲರಿನ, ಸೇಮ್ ಕಲರ್ ಅಲ್ಲ, 5 ಬೇರೆ ಬೇರೆ ಕಲರಿನ ಫ್ಲ್ಯಾಗ್ ಇದೆ. ಸೊ 5ರಲ್ಲಿ 2 ತಗೊಂಡು ಒಂದರ ಕೆಳಗೆ ಒಂದು ಜೋಡಿಸಿ ಒಂದು ಸಿಗ್ನಲ್ ಅನ್ನು ಫಾರ್ಮ್ ಮಾಡಬೇಕು. ಈ ರೀತಿ ನೀವು ಆ 5 ಕಲರಿನ ಫ್ಲ್ಯಾಗಿಂದ ಎಷ್ಟು ಸಿಗ್ನಲ್ಸ್ಗಳನ್ನು ಫಾರ್ಮ್ ಮಾಡ್ಬೋದು? ಹೌ ಮೆನಿ ಸಿಗ್ನಲ್ಸ್ ಕ್ಯಾನ್ ಬಿ ಜನರೇಟೆಡ್ ಫ್ರಮ್ 5 ಫ್ಲ್ಯಾಗ್ಸ್ ಇಫ್ ಯು ಯೂಸ್ 2 ಫ್ಲ್ಯಾಗ್ಸ್, ಒನ್ ಬಿಲೋ ದ ಅದರ್? ಸೊ ಹೇಗೆ? ಸೊ ಇವಾಗ ಒಂದು ಫ್ಲ್ಯಾಗ್ ಅಂದರೆ 2 ಫ್ಲ್ಯಾಗಿಂದ ಒಂದು ಸಿಗ್ನಲನ್ನು ಫಾರ್ಮ್ ಮಾಡ್ತೀರಿ ನೀವು. ಈ ಫಸ್ಟ್ ಫ್ಲ್ಯಾಗ್ ನೀವಿಲ್ಲಿ ಏನು ಇಡ್ತೀರಿ ಅದು ಆ 5 ಫ್ಲ್ಯಾಗ್ಸಲ್ಲಿ ಯಾವ ಫ್ಲ್ಯಾಗ್ ಬೇಕಾರಾಗಿರ್ಬೋದು. ಸೊ ಫಸ್ಟ್ ಫ್ಲ್ಯಾಗ್ ಕ್ಯಾನ್ ಬಿ ಸೆಲೆಕ್ಟೆಡ್ ಇನ್ 5 ways because there are 5 options for you. 5 ಫ್ಲ್ಯಾಗಲ್ಲಿ ಯಾವ ಕಲರಿನ ಫ್ಲ್ಯಾಗ್ ಬೇಕಾದ್ರೂ ತಗೊಳ್ಬೋದು ನೀವು. ಆ್ಯಂಡ್ ನೆಕ್ಸ್ಟ್ ಎರಡನೇ ಫ್ಲ್ಯಾಗ್, ಅದರ ಕೆಳಗಿಡುವ ಫ್ಲ್ಯಾಗನ್ನು ಸೆಲೆಕ್ಟ್ ಮಾಡಬೇಕಂದ್ರೆ ನೀವೇನು ಮಾಡಬೇಕು, ಇಲ್ಲಿ ಸೆಲೆಕ್ಟ್ ಮಾಡಿದ ಕಲರಿನ ಫ್ಲ್ಯಾಗ್ ಬಿಟ್ಟು ಉಳಿದ ಕಲರಿನ ಫ್ಲ್ಯಾಗನ್ನು ಸೆಲೆಕ್ಟ್ ಮಾಡಬೇಕು. ಹಾಗಾದರೆ ರಿಮೈನಿಂಗ್ ಫ್ಲ್ಯಾಗ್ಸ್ ಎಷ್ಟು? ರಿಮೈನಿಂಗ್ ದೆರ್ ಆರ್ 4 ಫ್ಲ್ಯಾಗ್ಸ್. ಸೊ ಯು ಹ್ಯಾವ್ ಟು ಸೆಲೆಕ್ಟ್ ದ ಸೆಕೆಂಡ್ ಫ್ಲ್ಯಾಗ್ ಫ್ರಮ್ ದ ರಿಮೈನಿಂಗ್ 4 ಫ್ಲ್ಯಾಗ್ಸ್. ದಟ್ ಇನ್ ಹೌ ಮೆನಿ ವೇಸ್ ಯು ಕ್ಯಾನ್ ಸೆಲೆಕ್ಟ್ ದ ಸೆಕೆಂಡ್ ಫ್ಲ್ಯಾಗ್ ಇನ್ 4 ways. ಸೊ ಒಂದು ಸಿಗ್ನಲ್ ಫಾರ್ಮ್ ಮಾಡಬೇಕಾದ್ರೆ 2 ಫ್ಲ್ಯಾಗನ್ನು ಸೆಲೆಕ್ಟ್ ಮಾಡಬೇಕು. 2 ಫ್ಲ್ಯಾಗನ್ನು ಒಂದರ ನಂತರ ಒಂದು, ಈ ಫ್ಲ್ಯಾಗ್ ಸೆಲೆಕ್ಟ್ ಆಗಬೇಕು ಆ್ಯಂಡ್ ಈ ಫ್ಲ್ಯಾಗ್ ಸೆಲೆಕ್ಟ್ ಆಗಬೇಕು, ಒಂದರ ನಂತರ ಒಂದು. ಅದೆಷ್ಟು ರೀತಿಯಲ್ಲಿ ಸಾಧ್ಯ? ದಿಸ್ ಕ್ಯಾನ್ ಬಿ ಡನ್ ಇನ್ 5 into 4 ways, ದಟ್ ಈಸ್ 20 ways. ಅಂದರೆ 20 ಸಿಗ್ನಲ್ಸ್ಗಳನ್ನು ನೀವು ಈ ರೀತಿ ಜನರೇಟ್ ಮಾಡ್ಬೋದು. ಟೇಕಿಂಗ್ 5 ಫ್ಲ್ಯಾಗ್ಸ್ ಆಫ್ ಡಿಫ್ರೆಂಟ್ ಕಲರ್ಸ್ ಆ್ಯಂಡ್ keeping them one below the other, 2 flags one below the other, we can form 20 signals, different signals, and that is the answer of this question. ಅಂದರೆ ಅಲ್ಲಿ 20 ಸಿಗ್ನಲ್ಸ್ಗಳನ್ನು ನಾವು ಫಾರ್ಮ್ ಮಾಡ್ಬೋದು. ಓಕೆ, ನೆಕ್ಸ್ಟ್
ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಇದರಲ್ಲಿ ನಾನು ಲಾಸ್ಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೇನೆ. ದಟ್ ಈಸ್ ಪ್ರಾಬ್ಲಮ್ ನಂಬರ್ 8. There are few more problems in your textbook. Please go through them and solve. Exercise and example, solved examples ಅನ್ನು ಮಿಕ್ಸ್ ಮಾಡಿ ನಾನು ಈ ಪ್ರಾಬ್ಲಮನ್ನು ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೇನೆ. ಉಳಿದ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಲಾಸ್ಟ್ ಪ್ರಾಬ್ಲಮ್ ಏನು ಹೇಳ್ತದೆ ಅಂತ ಹೇಳಿದರೆ, find the number of different signals that can be generated by arranging at least 2 flags in order, one below the other, on a vertical staff, if 5 different flags are available. ಆಯಿತಾ? ಸೊ ಈಗ ನಾನು ಪ್ರೀವಿಯಸ್ ಸಾಲ್ವ್ ಮಾಡಿದ ಕ್ವೆಶನಿಗೂ ಈ ಕ್ವೆಶನಿಗೂ ಏನು ಡಿಫ್ರೆನ್ಸ್ ಇದೆ? ದೇರ್ ಆಲ್ಸೋ ಯು ಹ್ಯಾವ್ 5 flags of different colors, here also you have 5 flags of different colors, and you have to form a signal using 2 flags. ಹಾಗಾದರೆ ಇಲ್ಲಿ ಏನು ವ್ಯತ್ಯಾಸ ಆಗಿದೆ? ಇಲ್ಲಿ ಒಂದು ವ್ಯತ್ಯಾಸ ಇದೆ. ದಟ್ ಈಸ್ ಇಲ್ಲಿ ಏನು ಹೇಳಿದ್ದಾರೆ? ಫೈಂಡ್ ದ ನಂಬರ್ ಆಫ್ ಡಿಫ್ರೆಂಟ್ ಸಿಗ್ನಲ್ಸ್ ದಟ್ ಕ್ಯಾನ್ ಬಿ ಜನರೇಟೆಡ್ ಬೈ ಅರೇಂಜಿಂಗ್ at least 2 flags. So at least is a word here that is different from the previous question. So at least 2 flags, ಇಲ್ಲಿ ಕೂಡ one below the other. ಅಂದರೆ ಇಲ್ಲಿ ಕೇಸಸ್ ಬರ್ತದೆ. ಸೊ ಕೇಸಸ್ ಯಾವುದೆಲ್ಲ ಕೇಸಸ್ ಇದೆ ಇಲ್ಲಿ? ಸೊ ನೀವು ಸಿಗ್ನಲ್ಸನ್ನು ಫಾರ್ಮ್ ಮಾಡಬೇಕಾದ್ರೆ 5 ಡಿಫ್ರೆಂಟ್ ಕಲರಿನ ಫ್ಲ್ಯಾಗ್ಸ್ ಕೊಟ್ಟಿದ್ದಾರೆ. ಸಿಗ್ನಲ್ಸ್ ಫಾರ್ಮ್ ಮಾಡಬೇಕಾದ್ರೆ ಅಟ್ಲೀಸ್ಟ್ 2 ಫ್ಲ್ಯಾಗ್ಸನ್ನು ನೀವು ಯೂಸ್ ಮಾಡಬೇಕು. ಆ ಅಟ್ಲೀಸ್ಟ್ 2 ಫ್ಲ್ಯಾಗ್ಸ್ ಅಂತ ಹೇಳಿದರೆ ಏನು ಮೀನಿಂಗ್? ಅಟ್ಲೀಸ್ಟ್ ಅಂದರೆ ಕಮ್ಮಿ ಅಂದರೆ 2 ಫ್ಲ್ಯಾಗ್ಸ್. ಅಂದರೆ ಯು ಕ್ಯಾನ್ ಯೂಸ್ 2 ಫ್ಲ್ಯಾಗ್ಸ್ ಟು ಫಾರ್ಮ್ ಎ ಸಿಗ್ನಲ್, ಆರ್ ಯು ಕ್ಯಾನ್ ಯೂಸ್ 3 ಫ್ಲ್ಯಾಗ್ಸ್, or you can use 4 flags, or you can use 5 flags, or you can use 6 flags. Is it? No, you cannot use 6 flags because only available number of flags are 5 here. So 5 flags available ಇರೋದು ನಮ್ಮ ಹತ್ರ. ನಾವು ಅದರಲ್ಲಿ ಅಟ್ಲೀಸ್ಟ್ 2 ಫ್ಲ್ಯಾಗ್ಸನ್ನು ಯೂಸ್ ಮಾಡಿಕೊಂಡು ಸಿಗ್ನಲ್ ಫಾರ್ಮ್ ಮಾಡಬೇಕು. ಅಂದರೆ ನೀವು 2 ಫ್ಲ್ಯಾಗನ್ನಾದರೂ ಯೂಸ್ ಮಾಡ್ಬೋದು, ಅಥವಾ ಕಮ್ಮಿ ಅಂದರೆ 2 ಫ್ಲ್ಯಾಗ್ಸ್, ಇಲ್ಲಿದ್ರೆ ಎಷ್ಟು 3 ಫ್ಲ್ಯಾಗ್ಸ್ ಯೂಸ್ ಮಾಡಿ ಸಿಗ್ನಲ್ ಮಾಡ್ಬೋದು, 4 ಫ್ಲ್ಯಾಗ್ಸ್, 5 ಫ್ಲ್ಯಾಗ್ಸ್. ಸೊ ಇವಾಗ ನಿಮಗೆ ನಂಬರ್ ಆಫ್ ಡಿಫ್ರೆಂಟ್ ಸಿಗ್ನಲ್ಸ್ ಎಷ್ಟು ಸಿಗ್ತದೆ? ದಟ್ ಈಸ್ ನಂಬರ್ ಆಫ್ ಡಿಫ್ರೆಂಟ್ ಸಿಗ್ನಲ್ಸ್. ನಂಬರ್ ಆಫ್ ಡಿಫರೆಂಟ್ ಸಿಗ್ನಲ್ಸ್. ಯೂಸಿಂಗ್ ಅಟ್ ಲೀಸ್ಟ್ 2 ಫ್ಲ್ಯಾಗ್ಸ್ ಒನ್ ಬಿಲೋ ದ ಅದರ್ ಅಂತ ಹೇಳಿದರೆ, ಇಲ್ಲಿ ಆರ್ ಇರೋದ್ರಿಂದ ನಂಬರ್ ಆಫ್ ಸಿಗ್ನಲ್ಸ್ ಫಾರ್ಮ್ಡ್ ಯೂಸಿಂಗ್ 2 ಫ್ಲ್ಯಾಗ್ಸ್ ಪ್ಲಸ್ ನಂಬರ್ ಆಫ್ ಡಿಫ್ರೆಂಟ್ ಸಿಗ್ನಲ್ಸ್ ಯೂಸಿಂಗ್ 3 ಫ್ಲ್ಯಾಗ್ಸ್ ಪ್ಲಸ್ ನಂಬರ್ ಆಫ್ ಡಿಫ್ರೆಂಟ್ ಸಿಗ್ನಲ್ಸ್ ಯೂಸಿಂಗ್ 4 ಫ್ಲ್ಯಾಗ್ಸ್ ಪ್ಲಸ್ ನಂಬರ್ ಆಫ್ ಡಿಫ್ರೆಂಟ್ ಸಿಗ್ನಲ್ಸ್ ಯೂಸಿಂಗ್ 5 ಫ್ಲ್ಯಾಗ್ಸ್. ಈ ಥರ ಮಾಡಬೇಕಾಗ್ತದೆ ನೀವು. ಯಾಕಂದರೆ ಆರ್ ಇದೆ ಇಲ್ಲಿ. ಅಡಿಷನ್ ಪ್ರಿನ್ಸಿಪಲ್ ಏನು ಹೇಳ್ತದೆ? If a event can be done in m ways, other event can be done in n ways, other event can be done in p ways, and other event in q ways, then the event a or b or c or d can be done in m plus n plus p plus r ways. So addition principle ಯೂಸ್ ಆಗ್ತದೆ ಇಲ್ಲಿ. ಸೊ ಹಾಗಾಗಿ ನಂಬರ್ ಆಫ್ ಡಿಫ್ರೆಂಟ್ ಸಿಗ್ನಲ್ಸ್ ಅಂತ ಹೇಳಿದರೆ, ನಂಬರ್ ಆಫ್ ಸಿಗ್ನಲ್ಸ್ ಯೂಸಿಂಗ್ 2 flags plus number of signals using 3 flags plus number of signals using 4 flags plus number of signals using 5 flags. ಸೊ ಇಷ್ಟು ಸಿಗ್ನಲ್ಸ್ಗಳು ಫಾರ್ಮ್ ಆಗ್ತದೆ. ಸೊ ಇವಾಗ ನಾವು 1 by 1 ಕ್ಯಾಲ್ಕುಲೇಟ್ ಮಾಡಬೇಕು. ಹೌ ಮೆನಿ signals can be formed using 2 flags? So number of signals using 2 flags. Number of signals using 2 flags. So how many signals can be formed using 2 flags? So ಇಲ್ಲಿ one below the other 2 flags ಅನ್ನು ಹಾಕಬೇಕು. ಎಷ್ಟು ರೀತಿಯಲ್ಲಿ ಸಾಧ್ಯ? ಸೊ ಇಲ್ಲಿ 5 ಡಿಫ್ರೆಂಟ್ ಕಲರ್ಸ್ ಅಂದರೆ 1 ಬಿಲೋ ದ ಅದರ್ ಬೇರೆ ಬೇರೆ ಕಲರ್ನ ಫ್ಲ್ಯಾಗ್ಸ್ ಹಾಕಬೇಕಿರೋದ್ರಿಂದ ಫಸ್ಟಿಗೆ ನಮ್ಮ ಹತ್ರ 5 ಆಪ್ಷನ್ ಇರ್ತದೆ. ಸೆಕೆಂಡ್ ಫ್ಲ್ಯಾಗ್ ಚೂಸ್ ಮಾಡಬೇಕಾದ್ರೆ ನಾಕ್ ಆಪ್ಷನ್. ಸೊ ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಮಲ್ಟಿಪ್ಲಿಕೇಶನ್ ಇದು ಆಗಬೇಕು ಅಂತ ಹೇಳಿದರೆ ದಿಸ್ ಕ್ಯಾನ್ ಬಿ ಡನ್ ಇನ್ 5 into 4 that is equal to 20 ways.
ಸೊ 2 ಫ್ಲಾಗ್ಸ್ ಅನ್ನು ಯೂಸ್ ಮಾಡಿ ಎಷ್ಟು ಸಿಗ್ನಲ್ಸ್ ಅನ್ನು ಫಾರ್ಮ್ ಮಾಡ್ಬೋದು 20. ಅದೇ ಥರ ನಂಬರ್ ಆಫ್ ಸಿಗ್ನಲ್ಸ್ ಯೂಸಿಂಗ್ using 3 flags one below the other. So ಎಷ್ಟಾಗ್ತದೆ 1 flag 2 flag 3 flag. This can be done in 5 ways. ಸೆಕೆಂಡ್ ಪ್ಲೇಸಿಗೆ 4 ಆಪ್ಷನ್ ಇದೆ, ಸೊ 4 ways. ಥರ್ಡ್ ಫ್ಲಾಗಿಗೆ 3 ಆಪ್ಷನ್ ಇದೆ ಅಥವಾ ಥರ್ಡ್ ಪ್ಲೇಸಿಗೆ 3 ಆಪ್ಷನ್ ಇದೆ, ದಟ್ ಈಸ್ 3 ways. ಸೊ ಟೋಟಲ್ ಆಗಿ ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಮಲ್ಟಿಪ್ಲಿಕೇಶನ್ 5 into 4 into 3 ದಟ್ಸ್ ಈಕ್ವಲ್ ಟು 60 ways. ಅದೇ ಥರ ನಂಬರ್ ಆಫ್ ಸಿಗ್ನಲ್ಸ್ ಯೂಸಿಂಗ್ 4 flags. ನಂಬರ್ ಆಫ್ ಸಿಗ್ನಲ್ಸ್ ಯೂಸಿಂಗ್ 4 flags. 4 flags ಯೂಸ್ ಮಾಡಿ ಎಷ್ಟು ಸಿಗ್ನಲ್ಸನ್ನು ಫಾರ್ಮ್ ಮಾಡ್ಬೋದು ಅಂತೇಳಿ. ಸೊ ಇದು 5, ಇದು 4, ಇದು 3, ಇದು 2. ಸೊ ಹೌ ಮೆನಿ ವೇಸ್? 5 into 4 into 3 into 2 ದಟ್ಸ್ ಈಕ್ವಲ್ ಟು 120 ways. ಆ್ಯಂಡ್ ನಂಬರ್ ಆಫ್ ಸಿಗ್ನಲ್ಸ್ ಯೂಸಿಂಗ್ 5 flags. ಸೊ ಇಲ್ಲಿ ಒಂದು ಎಕ್ಸ್ಟ್ರಾ ಫ್ಲಾಗ್ ಆ್ಯಡ್ ಮಾಡಿದಾಯಿತು, ದಟ್ ಈಸ್ 5 into 4 into 3 into 2 into 1. Again it is in 120 ways you can form the signal. Now total number of signals ಅಂತ ಹೇಳಿದೆ, ಈ 4 ನಂಬರ್ಸನ್ನು ಆ್ಯಡ್ ಮಾಡಬೇಕು ನೀವು. ಸೊ ಟೋಟಲ್ ನಂಬರ್ ಆಫ್ ರಿಕ್ವೈರ್ಡ್ ಸಿಗ್ನಲ್ಸ್ ಎಷ್ಟಾಗ್ತದೆ? ದಟ್ ಈಸ್ 20, 60, 120, 120 ದಟ್ಸ್ ಈಕ್ವಲ್ ಟು 240 plus 60 300 and 20. So totally we can form 320 signals using at least 2 flags, right? So ಇಲ್ಲಿ ಫಸ್ಟ್ 2 ಸಿಗ್ನಲ್ಸ್ ಇರೋದು 2 ಫ್ಲಾಗ್ಸ್ ಇರೋದು 20 ಸಿಗ್ನಲ್ಸ್ ಸಿಗ್ತದೆ, 3 ಫ್ಲಾಗ್ಸ್ ಇರೋದು 60 ಸಿಗ್ನಲ್ಸ್ ಸಿಗ್ತದೆ, ಆ್ಯಂಡ್ 4 ಫ್ಲಾಗ್ಸ್ ಇರೋದು 120 ಸಿಗ್ನಲ್ಸ್ ಸಿಗ್ತದೆ. ನೆಕ್ಸ್ಟ್ ಅಗೇನ್ 5 ಫ್ಲಾಗ್ಸ್ ಇರೋದು 120 ಸಿಗ್ನಲ್ಸ್ ಸಿಗ್ತದೆ. ಟೋಟಲ್ ಆಗಿ ಅಡಿಷನ್ ಪ್ರಿನ್ಸಿಪಲಿಂದ ನಂಬರ್ ಆಫ್ ಸಿಗ್ನಲ್ಸ್ ದಟ್ ಕ್ಯಾನ್ ಬಿ ಜನರೇಟೆಡ್ ಈಸ್ 20 plus 60 plus 120 plus 120 that is equal to 320 signals in total. Okay, in this way we can solve the problems, any problems which requires counting using fundamental principle of counting. So next, using this concept of fundamental principle of counting, we are going to derive a formula for number of arrangements of the given or number of selections for the given number of objects taken some or all at a time. ಅಂದರೆ ನಾವು ಆ್ಯಕ್ಚುಯಲ್ ಆಗಿ ಈಗ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ಗೆ ಹೋಗ್ತಾ ಇದ್ದೇವೆ. ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ನ ಫಾರ್ಮುಲಾವನ್ನು ಡಿರೈವ್ ಮಾಡ್ತೇವೆ ಆನ್ ದ ಬೇಸ್ ಆಫ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್. ಇನ್ ಪರ್ಮಿಟೇಷನ್ and combination, just we are not actually permuting or selecting the things here. ನಾವಲ್ಲಿ ಅರೇಂಜ್ ಅಥವಾ ಸೆಲೆಕ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ, ಬಟ್ ನಂಬರ್ ಆಫ್ ಈ ಚಾಪ್ಟರಲ್ಲಿ ನಂಬರ್ ಆಫ್ ಪರ್ಮ್ಯುಟೇಷನ್ಸ್ ಮತ್ತು ನಂಬರ್ ಆಫ್ ಕಾಂಬಿನೇಷನ್ಸ್ ಎಷ್ಟಂತ ಕೌಂಟ್ ಮಾಡಲಿಕ್ಕೆ ಹೋಗ್ತೇವೆ. ಬಟ್ ಅದಕ್ಕಿಂತ ಮೊದಲು ನಮಗೆ ಒಂದು ನೊಟೇಷನ್ನ ರಿಕ್ವೈರ್ಮೆಂಟ್ ಇದೆ, ವಿಚ್ ರೆಡ್ಯೂಸಸ್ ಅವರ್ ವರ್ಕ್ to some extent in calculation. That notation is nothing but factorial notation. So a formula permutation matte combination na formula derive maduva modlu let us introduce a notation here, that is factorial notation. Very simple. So ಅಲ್ಲಿ ನಾವೇನು ಮಾಡ್ತೇವೆ, ಒಂದು ಫ್ಯಾಕ್ಟೋರಿಯಲ್ ನೋಟೇಷನ್, ಸೊ ಅದು ಈ ಥರ ಬರಿತೇವೆ, ಎಕ್ಸ್ಕ್ಲಮೇಟರಿ ಮಾರ್ಕ್ ಅಥವಾ ಈ ಥರ ಬರಿತೇವೆ. ದಿಸ್ ಈಸ್ ಫ್ಯಾಕ್ಟೋರಿಯಲ್ ನೋಟೇಷನ್. ಆ್ಯಂಡ್ ವಾಟ್ ಈಸ್ ಇಟ್ಸ್ ಡೆಫಿನೇಷನ್? ಸೊ ಇವಾಗ ಸಪೋಸ್ ಯು ರೈಟ್ n ಫ್ಯಾಕ್ಟೋರಿಯಲ್ where n is a natural number, then it means n factorial means it is the product of first n natural numbers. That is n factorial is defined like this, n into n minus 1, ಅಥವಾ ನೀವು ಈ ಥರ ಬರಿಬೋದು, ಫಸ್ಟ್ n ನ್ಯಾಚುರಲ್ ನಂಬರ್ಸ್ನ ಪ್ರಾಡಕ್ಟ್ ಹೇಳಿದಿರಲ್ವಾ, ಸೊ 1 into 2 into 3 into n minus 1 into n, ಅಂದರೆ ಫಸ್ಟ್
n ಸ್ವಾಭಾವಿಕ ಸಂಖ್ಯೆಗಳ ಪ್ರಾಡಕ್ಟನ್ನು ನಾವು n ಫ್ಯಾಕ್ಟೋರಿಯಲ್ ಅಂತ ನೊಟೇಷನ್ ಕೊಡ್ತೇವೆ. ಅದನ್ನು ನಾವು ಈ ರೀತಿ ಕೂಡ ಬರಿಬೋದು. n ಇಂದ ಸ್ಟಾರ್ಟ್ ಮಾಡಿ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಹೋಗಿ 3 ಇಂಟು 2 ಇಂಟು 1 ಈ ರೀತಿ ನಾವು ಬರಿಬೋದು. ಎಕ್ಸಾಂಪಲ್ ತಗೊಳ್ಳೋದಾದರೆ ಇದು n ಇಲ್ಲಿ ನ್ಯಾಚುರಲ್ ನಂಬರ್, ರಿಮೆಂಬರ್ n ನ್ಯಾಚುರಲ್ ನಂಬರ್ ಆ್ಯಂಡ್ ಯು ನೋ ನ್ಯಾಚುರಲ್ ನಂಬರ್ ಸ್ಟಾರ್ಟ್ಸ್ ವಿತ್ 1 1 2 3 4 -1 -2 ಎಲ್ಲ ನ್ಯಾಚುರಲ್ ನಂಬರ್ ಅಲ್ಲ, 0 ಕೂಡ ನ್ಯಾಚುರಲ್ ನಂಬರ್ ಅಲ್ಲ. ಸೊ ಇವಾಗ ಇದು ಡೆಫಿನೇಷನ್ ಆಫ್ n ಫ್ಯಾಕ್ಟೋರಿಯಲ್. ಓಕೆ, ಇಲ್ಲಿ ಆ ಫ್ಯಾಕ್ಟೋರಿಯಲ್ ನೊಟೇಷನ್ ಯೂಸ್ ಮಾಡಿಕೊಂಡು ಕೆಲವೊಂದು ಕ್ಯಾಲ್ಕುಲೇಷನ್ಸ್ಗಳನ್ನು ನಾವು ಮಾಡಿದ್ದೇವೆ. ದಟ್ ಈಸ್ 1 ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 1. ಯಾಕಂದರೆ ಇದು ಪ್ರಾಡಕ್ಟ್ ಆಫ್ 1 ನ್ಯಾಚುರಲ್ ನಂಬರ್, ಫಸ್ಟ್ ನ್ಯಾಚುರಲ್ ನಂಬರ್, ಪ್ರಾಡಕ್ಟೇ ಇಲ್ಲ ಅಲ್ಲಿ, 1 ನ್ಯಾಚುರಲ್ ನಂಬರ್. ಸೊ 2 ಫ್ಯಾಕ್ಟೋರಿಯಲ್ ಇಸ್ 2 ಇಂಟು 1 ಆರ್ 1 ಇಂಟು 2, ಫಸ್ಟ್ 2 ನ್ಯಾಚುರಲ್ ನಂಬರ್ಸ್ನ ಪ್ರಾಡಕ್ಟ್, ದಟ್ ಈಸ್ 2. 3 ಫ್ಯಾಕ್ಟೋರಿಯಲ್ ಇಸ್ 3 ಇಂಟು 2 ಇಂಟು 1, ದಟ್ ಈಸ್ 6. 4 ಫ್ಯಾಕ್ಟೋರಿಯಲ್ 4 ಇಂಟು 3 ಇಂಟು 2 ಇಂಟು 1, ದಟ್ಸ್ ಈಕ್ವಲ್ ಟು 24. 5 ಫ್ಯಾಕ್ಟೋರಿಯಲ್ ಹೌ ಮಚ್? 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಇಸ್ ಈಕ್ವಲ್ ಟು 120. ಸೊ ಇದನ್ನು ನಾವು ನೆಕ್ಸ್ಟ್ ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡಾಗ ಪ್ರತಿ ಸಲ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. 7 ಫ್ಯಾಕ್ಟೋರಿಯಲ್ ತನಕ ಅಟ್ ಲೀಸ್ಟ್ ಯು ರಿಮೆಂಬರ್ ದ ಆನ್ಸರ್. 6 ಫ್ಯಾಕ್ಟೋರಿಯಲ್ ಈಸ್ 720, 7 ಫ್ಯಾಕ್ಟೋರಿಯಲ್ ಈಸ್ 5040 ಆ್ಯಂಡ್ ಸೊ ಆನ್. ಎಸ್, ಇದು ನಾವು ಹೌ ವಿ ಡಿಫೈನ್ ದ ಫ್ಯಾಕ್ಟೋರಿಯಲ್ ನೊಟೇಷನ್ ಯೂಸ್ಡ್. ಸೊ ಇವಾಗ ಅದರಲ್ಲಿ ಕೆಲವೊಂದು ನೋಟ್ಗಳನ್ನು ಅಬ್ಸರ್ವ್ ಮಾಡಿ. ಸೊ n ಫ್ಯಾಕ್ಟೋರಿಯಲ್ ಏನಿದೆ ನಾವು ಅದನ್ನು ಈ ಥರ ಬರಿಬೋದು, n ಇಂಟು n ಮೈನಸ್ 1 ಫ್ಯಾಕ್ಟೋರಿಯಲ್. ಅಂದರೆ ಅದನ್ನು ಬಿಡಿಸಿ ಬರಿಬೋದು. ಫಾರ್ ಎಕ್ಸಾಂಪಲ್ ಈಗ 5 ಫ್ಯಾಕ್ಟೋರಿಯಲ್ ಇದೆ ಅಂತ ಹೇಳಿದರೆ 5 ಆ್ಯಕ್ಚುಲಿ 5 ಫ್ಯಾಕ್ಟೋರಿಯಲ್ ಅಂದರೆ ಏನು? 5 ಇಂಟು 4 ಇಂಟು 3 ಇಂಟು 2 ಇಂಟು 1 ರೈಟ್. ಸೊ ಇಲ್ಲಿ ಇವಾಗ ಇದನ್ನು 5 ಇಂಟು, ಸೊ ದಿಸ್ ಈಸ್ ಪ್ರಾಡಕ್ಟ್ ಆಫ್ ಫಸ್ಟ್ 4 ನ್ಯಾಚುರಲ್ ನಂಬರ್ಸ್, ಯು ಕ್ಯಾನ್ ರೈಟ್ ಲೈಕ್ ದಿಸ್, ಕರೆಕ್ಟಾ? ಸೊ 5 ಇಂಟು 4 ಫ್ಯಾಕ್ಟೋರಿಯಲ್. ಅಥವಾ ನೀವು n ಫ್ಯಾಕ್ಟೋರಿಯಲನ್ನು n ಇಂಟು ಎಲ್ಲಿವರೆಗೆ ನಿಮ್ಗೆ ಬಿಡಿಸ್ಬೇಕು ಅಲ್ಲಿವರೆಗೆ ಬಿಡಿಸಿ ಮತ್ತೆ ಫ್ಯಾಕ್ಟೋರಿಯಲ್ ನೊಟೇಷನ್ ಹಾಕಿ ಬರೆಯುವುದು. n ಮೈನಸ್ 1 n ಮೈನಸ್ 2 ಫ್ಯಾಕ್ಟೋರಿಯಲ್ ವೇರ್ n ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ರೈಟ್. ಅದು ನ್ಯಾಚುರಲ್ ನಂಬರ್ ಆಗಿ ಉಳಿಬೇಕಾದ್ರೆ n ಮೈನಸ್ 2 n ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಇರಬೇಕು. ಸೊ ಇಲ್ಲಿ ಇವಾಗ ನೀವು ಇದನ್ನು ಏನು ಮಾಡ್ಬೋದು? ಈ 5 ಫ್ಯಾಕ್ಟೋರಿಯಲನ್ನು 5 ಇಂಟು 4 ಇಂಟು 3 ಇಂಟು ಏನು ಬರಿಬೋದು? 5 4 3 ಫ್ಯಾಕ್ಟೋರಿಯಲ್ ಅಂತ ಕೂಡ ಬರಿಬೋದು. ಆರ್ ಯು ಕ್ಯಾನ್ ಆಲ್ಸೋ ರೈಟ್ ಲೈಕ್ ದಿಸ್ 5 ಇಂಟು 4 ಇಂಟು 3 ಇಂಟು 2 ಫ್ಯಾಕ್ಟೋರಿಯಲ್. ಎಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡಬೇಕು ಅಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡಿ ನೆಕ್ಸ್ಟ್ ನೀವು ಅದನ್ನು ಸ್ಟಾಪ್ ಮಾಡ್ಬೋದು ರೈಟ್. ಸೊ ದಿಸ್ ಈಸ್ ಒನ್ ಪ್ರಾಪರ್ಟಿ ಆಫ್ ದ ಫ್ಯಾಕ್ಟೋರಿಯಲ್ ನೊಟೇಷನ್. ಯೂಸಿಂಗ್ ದಿಸ್ ನಾವು ಈಗ n ಫ್ಯಾಕ್ಟೋರಿಯಲ್ ಅಂದರೆ n ಅಲ್ಲಿ ನ್ಯಾಚುರಲ್ ನಂಬರ್ ಅಂತ ತಗೊಳ್ತೇವೆ, ಬಟ್ ವಿ ಡಿಫೈನ್ 0 ಫ್ಯಾಕ್ಟೋರಿಯಲ್ ಆ್ಯಸ್ 1. ವೈ? ಸುಮ್ಮನೆ ತಗೊಳ್ಳೋದಾ? ಅಲ್ಲ, ಬಟ್ ಇಲ್ಲೀಗ ನಾವು ಹೇಳಿದ ಪ್ರಕಾರ n ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು n ಇಂಟು n ಮೈನಸ್ 1 ಫ್ಯಾಕ್ಟೋರಿಯಲ್ ಅಂತ ಇದೆ ರೈಟ್. ಸೊ ಇವಾಗ ನಾನು 1 ಫ್ಯಾಕ್ಟೋರಿಯಲ್ ತಗೊಳ್ತೀನಿ ವ್ಯಾಲ್ಯೂ. 1 ಫ್ಯಾಕ್ಟೋರಿಯಲ್ ಅಂದರೆ ಎಷ್ಟಾಗ್ತದೆ? 1 ಇಂಟು 1 ಮೈನಸ್ 1 ಫ್ಯಾಕ್ಟೋರಿಯಲ್. ಸೊ 1 ಫ್ಯಾಕ್ಟೋರಿಯಲ್ ಈಸ್ ನಥಿಂಗ್ ಬಟ್ 1 ದೇರ್. 1 ಇಂಟು ವಾಟ್ ಈಸ್ ದಿಸ್? 0 ಫ್ಯಾಕ್ಟೋರಿಯಲ್ ರೈಟ್. ಸೊ ಇವಾಗ ಹಾಗಾದರೆ 1 into 0 factorial. What is 0 factorial? It is 1 by 1, that is equal to 1. That's why the value of 0 factorial is 1. So factorial notation now define ಮಾಡೋದು ನ್ಯಾಚುರಲ್ ನಂಬರ್ಸಿಗೆ, ಬಟ್ we assume 0 factorial as 1. Right? With this definition we are going to calculate some problem, because next ನಾವು ಈ ಫ್ಯಾಕ್ಟೋರಿಯಲ್ ನೋಟೇಷನ್ಸನ್ನು ಯೂಸ್ ಮಾಡಿ ಸುಮಾರು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಿರೋದ್ರಿಂದ ಪ್ರಾಕ್ಟೀಸಿಗೋಸ್ಕರ ಕೆಲವೊಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುವ. ಇಲ್ಲಿ ಇವ್ಯಾಲ್ಯೂಯೇಷನ್, ಫ್ಯಾಕ್ಟೋರಿಯಲ್ ನೋಟೇಷನ್ನ ಇವ್ಯಾಲ್ಯೂಯೇಷನ್ ಮಾಡಬೇಕು. ಸೊ ಫಸ್ಟ್ 8 ಫ್ಯಾಕ್ಟೋರಿಯಲ್ ಅಂದರೆ ಎಷ್ಟು ಅಂತ ಬರೀರಿ ಅಂತ ಹೇಳಿದ್ದಾರೆ. ಸೊ ಹೌ ಟು ಇವ್ಯಾಲ್ಯೂಯೇಟ್ 8 ಫ್ಯಾಕ್ಟೋರಿಯಲ್? ಇಟ್ ಈಸ್ 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಸೊ ಆನ್ಸರ್ ವಾಟ್ ಯು ಗೆಟ್? 40320. ಅದೇ ರೀತಿ ಅಲ್ಲಿ 4 ಫ್ಯಾಕ್ಟೋರಿಯಲ್ ಮೈನಸ್ 3 ಫ್ಯಾಕ್ಟೋರಿಯಲ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ ಸೆಕೆಂಡ್. ಸೊ ಹೌ ಟು ಕ್ಯಾಲ್ಕುಲೇಟ್ 4 ಫ್ಯಾಕ್ಟೋರಿಯಲ್ ಮೈನಸ್ 3 ಫ್ಯಾಕ್ಟೋರಿಯಲ್? ಸೊ ಡೋಂಟ್ ಯೂಸ್ ದ ಕಾಮನ್ ಫ್ಯಾಕ್ಟರ್ ಮೆಥಡ್ ಹಿಯರ್, ದಟ್ ಈಸ್ ಇಲ್ಲಿ ಫ್ಯಾಕ್ಟೋರಿಯಲ್ ಕಾಮನ್ ಇದೆ ಅಂತ ಹೇಳ್ಕೊಂಡು ನೀವು ಈ ಥರ ಮಾಡಬೇಡಿ. 4 ಮೈನಸ್ 3 ಫ್ಯಾಕ್ಟೋರಿಯಲ್ ಯು ಕ್ಯಾನ್ ನಾಟ್ ರೈಟ್ ಲೈಕ್ ದಿಸ್. ಸೊ ಇದು ಆನ್ಸರ್ ಅಲ್ಲ. ಇಲ್ಲಿ ನೀವು ಈಗ 4 ಇಂಟು ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಇದ್ದರೆ 4 minus 3 into x ಬರಿತೀರಿ, ಆ ಥರ ಅಲ್ಲ. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಟ್ ಸೆಪ್ರೇಟ್ಲಿ ಆ್ಯಂಡ್ ದೆನ್ ಯು ಹ್ಯಾವ್ ಟು ಸಬ್ಟ್ರ್ಯಾಕ್ಟ್. ದಟ್ ಈಸ್ 4 ಫ್ಯಾಕ್ಟೋರಿಯಲ್ ಎಷ್ಟು?
4 into 3 into 2 into 1 that is 24 ಬಂದಿದೆ ನಿಮಗೆ. minus 3 factorial ಎಷ್ಟಿದೆ? that is 6, right? 4 factorial you have calculated 24, 3 factorial is 6. So 4 factorial minus 3 factorial is 24 minus 6, that is 18. So right? Yes. ಇಲ್ಲಿ ಪುನಃ ಇಲ್ಲಿ ಒಂದು ಸೆಕೆಂಡ್ ಕ್ವೆಶ್ಚನ್ ಕೇಳಿದ್ದಾರೆ, ಈಸ್ 3 ಫ್ಯಾಕ್ಟೋರಿಯಲ್ ಪ್ಲಸ್ 4 ಫ್ಯಾಕ್ಟೋರಿಯಲ್ ಈಕ್ವಲ್ ಟು 7 ಫ್ಯಾಕ್ಟೋರಿಯಲ್. ಮತ್ತೆ ನಾನು ಹೇಳಿದ ಹಾಗೆ 3 ಪ್ಲಸ್ 4 ಫ್ಯಾಕ್ಟೋರಿಯಲ್ ಅನ್ನು ಹೊರಗೆ ತೆಗೆದು ಬರೀಲಿಕ್ಕೆ ಸಾಧ್ಯನಾ? ನೋ, ದಟ್ ಈಸ್ ನಾಟ್ is equal to 3 factorial plus 4 factorial. So you can verify that with this example. 3 factorial anta helidre you get 6 there. 4 factorial 1 into 2 into 3 into 4 that is 24 you get. What is 3 factorial plus 4 factorial? Eshtu siktade 3 factorial plus 4 factorial? 6 plus 24 that is 30. And 7 factorial ಎಷ್ಟು ಸಿಗ್ತದೆ? ಹೇಗೆ ಮಾಡಬೇಕು ಅದನ್ನು? 1 into 2 into 3 into 4 into 5 into 6 into 7. So the answer is 5040. ಇವಾಗ are they equal? ಇಲ್ಲಿ ನನಗೆ 3 factorial plus 4 factorial 30 ಬಂದಿದೆ, 7 factorial 5040 ಬಂದಿದೆ. They are not equal. So you cannot take them as same value. ಅಂದರೆ ನೀವು ಫ್ಯಾಕ್ಟೋರಿಯಲ್ ಅನ್ನು ಹೊರಗೆ ತೆಗೆದು 3 plus 4 ಹಾಗೆಲ್ಲ ಬರೆಯುವ ಹಾಗಿಲ್ಲ. So use the notation in correct way. Okay, next ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಇಲ್ಲಿ. Compute 8 factorial divided by 2 factorial into 6 factorial. Okay, how to solve this? So first you have to expand this. To which extent? 8 into 7. Next, it is not required to expand further because here we have 6 factorial. So stop when 6 factorial comes. Divided by, here 2 factorial means the answer is 2 because it is 2 into 1 into 6 factorial. So here 6 factorial cancels, 56 by 2 that is 28 is your answer. So that is how we expand the factorial notation wherever it is required. So next question is, if 1 by 6 factorial plus 1 by 7 factorial equal to x by 8 factorial. Find x. The value of x you have to find. How to find? So ಇವಾಗ ನೀವು ಏನು ಮಾಡಬೇಕು ಇಲ್ಲಿ, the expansion of factorial notation ಆ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಬೇಕು. ಹೇಗೆ ಯೂಸ್ ಮಾಡ್ತೀರಿ? ಇಲ್ಲಿ ಮಿನಿಮಮ್ ಇರೋದು 6, 7 ಮತ್ತು 8 ಅನ್ನು ಎಕ್ಸ್ಪಾಂಡ್ ಮಾಡಿ. ಸೊ ದಟ್ ನೀವು ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ನಿಮ್ಗೆ ಏನು ಬೇಕು? LCM ಬೇಕು. ಸೊ ಹಾಗಾಗಿ ಇಲ್ಲಿ ನಾನು ಇದನ್ನು 1 by 6 factorial ಆ್ಯಸ್ ಇಟ್ ಈಸ್ ಬರೀತೇನೆ, ಪ್ಲಸ್ 1 by 7 factorial. ಇಲ್ಲಿ 6 factorial ಬರಬೇಕಲ್ವ ನಿಮಗೆ. ಸೊ ಇಲ್ಲಿ 7 into 6 factorial ಅಂತ ಬರ್ಕೊಳ್ತೇನೆ. ಇಟ್ ಈಸ್ x by 8 factorial. ಅದು ಹಾಗೆ ಇರಲಿ. ಈಗ 1 by 6 factorial, it is common in both the terms. So take out 1 by 6 factorial. So ಇದು ತೆಗೆದವಾಗ ಇಲ್ಲಿ ಏನು ಉಳಿತದೆ? You get 1 here plus ಇಲ್ಲಿ ಎಷ್ಟು ಉಳಿತದೆ? 1 by 7 that's equal to x by 8 factorial. Now here there is 6 factorial and here 8 factorial. You can expand 8 factorial as, ಈಗ ಇದನ್ನು ನಾವು ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳೋ. 1 by 6 factorial, 7 is common denominator, 7 plus 1 is equal to x by, ಇಲ್ಲಿ 6 factorial ಇರೋದ್ರಿಂದ 8 factorial ಅನ್ನು ಈ ಥರ ಎಕ್ಸ್ಪಾಂಡ್ ಮಾಡಿ ಬರೀರಿ. 8 into 7 into 6 factorial. ಸೊ ಇದು ಪ್ರಾಡಕ್ಟ್ ಆಗಿರೋದ್ರಿಂದ ನೀವು ಇಲ್ಲಿ 6 factorial ಕ್ಯಾನ್ಸಲ್ ಮಾಡ್ಬೋದು. ಆ್ಯಂಡ್ ಇಲ್ಲಿ 7 plus 1 ಎಷ್ಟು ಬರ್ತದೆ? 8 divided by 7 that is equal to x by, what you get? 56. So right? So here x is equal to 8 into 56 divided by 7. So 7 8s are, that's equal to 64. So your answer of x is equal to 64. Let us have one more problem on factorial notation. Evaluate n factorial by n minus r factorial when n is equal to 6 and r is equal to 2. ಸೊ ಈ ವ್ಯಾಲ್ಯೂವನ್ನು ಇವ್ಯಾಲ್ಯೂಯೇಟ್ ಮಾಡಬೇಕು ಅಂತ ಹೇಳಿದರೆ ಅದರ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು ನೀವು. n ಫ್ಯಾಕ್ಟೋರಿಯಲ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್. ಇಲ್ಲಿ n ಅಂದರೆ ನೀವು ಯಾವ ವ್ಯಾಲ್ಯೂ ತೊಗೊಳ್ಬೇಕು? 6 ಆ್ಯಂಡ್ r ಅಂದರೆ ಯಾವ ವ್ಯಾಲ್ಯೂ ತೊಗೊಳ್ಬೇಕು? 2. ಸೊ ಹೇಗೆ ಇವ್ಯಾಲ್ಯೂಯೇಟ್ ಮಾಡ್ತೀರಾ ಇದನ್ನು? n ಫ್ಯಾಕ್ಟೋರಿಯಲ್
divided by n minus r factorial, that's equal to, here value of n is 6, 6 factorial divided by 6 minus 2 factorial, that is equal to 6 factorial divided by 4 factorial. Now ಇದನ್ನು ಹೇಗೆ evaluate ಮಾಡೋದು? Just expand this 6 into 5 into ಇಲ್ಲಿಗೆ ಸ್ಟಾಪ್ ಮಾಡಿ, ನೆಕ್ಸ್ಟ್ 4 ಫ್ಯಾಕ್ಟೋರಿಯಲ್ ಬರೀರಿ by 4 factorial. Now 4 factorial and 4 factorial cancels and the answer is 6 into 5, that is equal to 30. So that is the value of n factorial by n minus r factorial when n is equal to 6 and r is equal to 2. Now with this knowledge of factorial notation, let us go to the concept of permutation. So ಇವಾಗ ನಾವು ಆ್ಯಕ್ಚುಯಲ್ ಆಗಿ ಪರ್ಮ್ಯೂಟೇಷನ್ ಕಾನ್ಸೆಪ್ಟಿಗೆ ಬರ್ತಾ ಇದ್ದೇವೆ. ಸೊ ಮೊದಲೇ ಹೇಳಿದ ಹಾಗೆ, ವಾಟ್ ಯು ಮೀನ್ ಬೈ ಪರ್ಮ್ಯೂಟೇಷನ್? ಪರ್ಮ್ಯೂಟೇಷನ್ ಈಸ್ ಆ್ಯನ್ ಅರೇಂಜ್ಮೆಂಟ್ ಆಫ್ ಆಬ್ಜೆಕ್ಟ್ಸ್ ಇನ್ ಅ ಡೆಫಿನೆಟ್ ಆರ್ಡರ್ ಟೇಕನ್ ಸಮ್ ಆರ್ ಆಲ್ ಎಟ್ ಎ ಟೈಮ್. ಹಾಗಂತ ಹೇಳಿದರೆ ಏನು? ಅರೇಂಜ್ಮೆಂಟ್ ಆಬ್ಜೆಕ್ಟ್ಸ್ ಇನ್ ಅ ಡೆಫಿನೆಟ್ ಆರ್ಡರ್ ಆಫ್ ನಂಬರ್ ಆಫ್ ಆಬ್ಜೆಕ್ಟ್ಸ್ ಟೇಕನ್ ಸಮ್ ಆರ್ ಆಲ್ ಎಟ್ ಅ ಟೈಮ್ ಅಂತ ಹೇಳಿದರೆ ಏನು? ಒಂದು ಎಕ್ಸಾಂಪಲ್ ತಗೊಂಡು ಇದನ್ನು ನೋಡುವ. ಸೊ ಮೊದಲೇ ಒಂದು ವರ್ಡ್ ತಗೊಂಡಿದ್ದೆವು ನಾವು, ರೋಸ್ ಅಂತ ಹೇಳ್ಕೊಂಡು. ಈ ವರ್ಡಲ್ಲಿ 4 ಲೆಟರ್ಸ್ಗಳಿದ್ದಾವೆ. ಸೊ ವೆನ್ ಯು ಅರೇಂಜ್ ದ ಲೆಟರ್ಸ್ ಆಫ್ ದ ವರ್ಡ್ ಇನ್ ಅ ಪರ್ಟಿಕ್ಯುಲರ್ ಆರ್ಡರ್, ವರ್ಡ್ ರೋಸ್ ಇನ್ ಅ ಪರ್ಟಿಕ್ಯುಲರ್ ಆರ್ಡರ್, ಯು ಗೆಟ್ ಡಿಫ್ರೆಂಟ್ ವರ್ಡ್ಸ್. ಅದಕ್ಕೆ ಮೀನಿಂಗ್ ಇರ್ಬೋದು ಅಥವಾ ಇಲ್ಲದೇನೂ ಇರ್ಬೋದು. ಸೊ ಇದನ್ನು ನಾವು ಬೇರೆ ಬೇರೆ ರೀತಿ ಲೆಟರ್ಸ್ಗಳನ್ನು ಜೋಡಿಸಿದಾಗ ನಮಗೆ ಬೇರೆ ಬೇರೆ ವರ್ಡ್ ಸಿಗ್ತದೆ ಈ ಥರ. ಸೊ ಪ್ರತಿಯೊಂದು ವರ್ಡ್ ಕೂಡ ಇನ್ನೊಂದಕ್ಕಿಂತ ಡಿಫ್ರೆಂಟ್ ಆಗಿರ್ತದೆ ಈ ಥರ. ಸೊ ಯು ಗೆಟ್ ಡಿಫ್ರೆಂಟ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಹಿಯರ್. ಸೊ ಈ ಪ್ರತಿ ಅರೇಂಜ್ಮೆಂಟ್ಗೆ ಕೂಡ ನಾವೇನಂತ ಕರಿತೇವೆ? ಪರ್ಮ್ಯೂಟೇಷನ್ ಅಂತ ಕರಿತೇವೆ. ಅಂದರೆ ಕೊಟ್ಟಿರುವ ವಸ್ತುಗಳಲ್ಲಿ ಎಲ್ಲವನ್ನು ಅಥವಾ ಕೆಲವನ್ನು ತಗೊಂಡು ಅದನ್ನು ಒಂದು ಆರ್ಡರಲ್ಲಿ ಅರೇಂಜ್ ಮಾಡೋದಕ್ಕೆ ಅಥವಾ ಜೋಡಿಸುವುದಕ್ಕೆ ನಾವೇನಂತ ಕರಿತೇವೆ? ಪರ್ಮ್ಯೂಟೇಷನ್ ಅಂತ ಕರಿತೇವೆ. ಸೊ ಇಲ್ಲಿ ಜೋಡಿಸುವಾಗ ಆರ್ಡರ್ ಮ್ಯಾಟರ್ ಆಗ್ತದೆ. ಸೊ ಇನ್ ಪರ್ಮ್ಯೂಟೇಷನ್ ಆರ್ಡರ್ ಮ್ಯಾಟರ್ ಆಗ್ತದೆ. ಸೊ ಇಲ್ಲೀಗ ಈ ಆರ್ಡರಲ್ಲಿ ಜೋಡಿಸಿದಾಗ ನಿಮಗೆ ಒಂದು ವರ್ಡ್ ಸಿಗ್ತದೆ. ಲೆಟರ್ಸ್ಗಳನ್ನು ಈ ರೀತಿ ಜೋಡಿಸಿದಾಗ ಒಂದು ವರ್ಡ್, ಡಿಫ್ರೆಂಟ್ ವರ್ಡ್, ಇದಕ್ಕಿಂತ ಡಿಫ್ರೆಂಟ್ ವರ್ಡ್ ಸಿಗ್ತದೆ. ಸೊ ಪ್ರತಿಯೊಂದು ಆರ್ಡರ್ ಕೂಡ ಪ್ರತಿಯೊಂದು ಅರೇಂಜ್ಮೆಂಟ್ ಕೂಡ ಇನ್ನೊಂದು ಅರೇಂಜ್ಮೆಂಟ್ಗಿಂತ ಡಿಫ್ರೆಂಟ್. ಸೊ ಪರ್ಮ್ಯೂಟೇಷನ್ ಮೀನ್ಸ್ ಅರೇಂಜ್ಮೆಂಟ್ ಆಫ್ ದ arrangement in a particular order of number of objects taken some or all at a time. ಸಪೋಸ್ ಇವಾಗ ಇದರಲ್ಲಿ ನೀವು 3 ಲೆಟರ್ಸ್ ತಗೊಂಡು ಅರೇಂಜ್ ಮಾಡಿ ಅಂತ ಹೇಳಿದರೆ, ಯಾವುದು 3 ಬೇಕಾದರೂ ಲೆಟರ್ಸನ್ನು ನೀವು ಫಸ್ಟ್ ಆಯ್ಕೆ ಮಾಡ್ಕೊಳ್ಬೋದು. ಸಪೋಸ್ ROS ಆಯ್ಕೆ ಮಾಡಿದರೆ ROS, RSO, SRO, SOR, these are the different arrangements. These are all different permutations you get from the letters of the word rose when you take 3 letters at a time. ಅಂದರೆ ಕೊಟ್ಟಿರುವ ವಸ್ತುಗಳಲ್ಲಿ ಎಲ್ಲವನ್ನು ಕೂಡ ತಗೊಂಡು ಅರೇಂಜ್ ಮಾಡ್ಬೋದು, ಅಥವಾ ಕೊಟ್ಟಿರುವ ವಸ್ತುಗಳಲ್ಲಿ ಕೆಲವು ವಸ್ತುಗಳನ್ನು ತಗೊಂಡು ಅವುಗಳನ್ನು ಅರೇಂಜ್ ಮಾಡ್ಬೋದು. ಆ ಪ್ರತಿ ಅರೇಂಜ್ಮೆಂಟ್ಗೆ ಕೂಡ ನಾವು ಏನಂತ ಕರಿತೇವೆ? ಪರ್ಮ್ಯೂಟೇಷನ್ಸ್ ಅಂತ ಕರಿತೇವೆ. ಈಗ n ವಸ್ತುಗಳನ್ನು ಕೊಟ್ಟು, n ಡಿಫ್ರೆಂಟ್ ವಸ್ತುಗಳನ್ನು ಕೊಟ್ಟು ಅದರಲ್ಲಿ 6 ವಸ್ತುಗಳನ್ನು ಆಯ್ಕೆ ಮಾಡಿ ಅವುಗಳನ್ನು ಎಷ್ಟು ರೀತಿಯಲ್ಲಿ ಅರೇಂಜ್ ಮಾಡ್ಬೋದು ಅಂತ ಕೇಳಿದರೆ, ಸೊ ಅದಕ್ಕೆ ಒಂದು ಫಾರ್ಮುಲಾ ಸಿಗ್ತದೆ ನಿಮಗೆ. ದಟ್ ಈಸ್ ಇನ್ ನೆಕ್ಸ್ಟ್ ಥಿಯರಮ್. ಆ್ಯಂಡ್ ಆ ಥಿಯರಮ್ ಏನು ಹೇಳ್ತಂದರೆ, ದ ನಂಬರ್ ಆಫ್ ಪರ್ಮ್ಯೂಟೇಷನ್ಸ್ ಆಫ್ n ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ taken are at a time where 0 less than or equal to r less than or equal to n and objects do not repeat is given by n into n minus 1 into n minus 2 and so on, n minus r plus 1, and is denoted by npr. ಅಂದರೆ ನಂಬರ್ ಆಫ್ ಪರ್ಮ್ಯೂಟೇಷನ್ಸ್ ಆರ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಎಷ್ಟು ಯಾವಾಗ? ವೆನ್ ಯು ಹ್ಯಾವ್ n ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್, ಅಂದರೆ ಅಲ್ಲಿ ಯಾವ 2 ವಸ್ತುಗಳು ಕೂಡ ಸೇಮ್ ಅಲ್ಲ. ಸೊ ಇಲ್ಲಿ n ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ ಕೊಟ್ಟಿರುವಾಗ n ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ಗಳಲ್ಲಿ 6 ಆಬ್ಜೆಕ್ಟ್ಸ್ಗಳನ್ನು ತಗೊಂಡು ಅವುಗಳನ್ನು ಎಷ್ಟು ರೀತಿಯಾಗಿ ಜೋಡಿಸಬಹುದು? n distinct objects, there are the objects distinct here, not same to each other.
ಸೊ ಇಲ್ಲಿ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ಗಳನ್ನು ತಗೊಂಡು ಅದರಲ್ಲಿ n ಡಿಸ್ಟಿಂಕ್ಟ್ ಆಬ್ಜೆಕ್ಟ್ ತಗೊಂಡು ಅದರಲ್ಲಿ 6 ವಸ್ತುಗಳನ್ನು ಆಯ್ಕೆ ಮಾಡಿ ಆ 6 ವಸ್ತುಗಳನ್ನು ಎಷ್ಟು ರೀತಿಯಾಗಿ ಜೋಡಿಸಬಹುದು ಅಂತ ಕೇಳಿದರೆ ದ ಆನ್ಸರ್ ಈಸ್ n ಇಂಟು n ಮೈನಸ್ 1 ಇಂಟು n ಮೈನಸ್ 2 ಆ್ಯಂಡ್ ಸೊ ಆನ್ n minus r plus 1. So that is known as number of permutations of n distinct objects taken r at a time where objects do not repeat is this much, n into n minus 1 into n minus 2 and so on n minus r plus 1. So ಇಲ್ಲಿ r ಅನ್ನೋದು ಯಾವತ್ತೂ ಕೂಡ ನೀವು ಕೊಟ್ಟ ವಸ್ತುಗಳು n ಆಗಿದ್ರೆ n distinct objects ಆದರೆ ನೀವು ಅದರಲ್ಲಿ 6 ವಸ್ತುಗಳನ್ನು ತಗೊಂಡು ಅರೇಂಜ್ ಮಾಡ್ತೀರ ಅಂದರೆ ಆ 6 ವಸ್ತುಗಳು n ವಸ್ತುಗಳಲ್ಲಿ ತಗೊಳ್ಳೋದ್ರಿಂದ r ಅನ್ನೋದು nಗಿಂತ ಕಮ್ಮಿ ಅಥವಾ ಈಕ್ವಲ್ ಆಗಿರ್ಬೋದು. ಆ್ಯಂಡ್ ನೀವು ಯಾವುದು ವಸ್ತುಗಳನ್ನು ಜೋಡಿಸಬೇಕಂದ್ರೆ ತಗೊಳ್ಬೇಕಲ್ವ, ಹಾಗಾಗಿ ಅದು ನಾನ್ ನೆಗೆಟಿವ್ ವ್ಯಾಲ್ಯೂ ಇರಬೇಕು. ಸೊ 0 ಲೆಸ್ ಆರ್ ಈಕ್ವಲ್ ಟು r ಲೆಸ್ ಆರ್ ಈಕ್ವಲ್ ಟು n. rನ ಬೆಲೆ nಗಿಂತ ಜಾಸ್ತಿ ಇರಬಾರ್ದು, 0ಗಿಂತ ಕಮ್ಮಿ ಇರಬಾರ್ದು. ಅಂದರೆ ಕೊಟ್ಟ ವಸ್ತುಗಳಲ್ಲಿ ನೀವು ಏನು ತಗೊಳ್ಳಿಲ್ಲ ಅಂದರೂ ಕೂಡ 0 ಆಬ್ಜೆಕ್ಟ್ಸನ್ನು ತಗೊಂಡಾಗ ಆಗ್ತದೆ. ಅಥವಾ ನೀವು 0ಗಿಂತ ಜಾಸ್ತಿ ಆಬ್ಜೆಕ್ಟ್ಸ್ ತಗೊಂಡ್ರಿ ಅಂದರೆ ಎಷ್ಟು ಆಬ್ಜೆಕ್ಟ್ಸ್ಗಳನ್ನು ತಗೊಳ್ಬೋದು, ಅಪ್ ಟು n ಆಬ್ಜೆಕ್ಟ್ಸ್ವರೆಗೆ ತಗೊಳ್ಬೋದು. ಸೊ ಹಾಗಾಗಿ r ಮಸ್ಟ್ ಬಿ ಲೆಸ್ ದೆನ್ 1. ಸೊ ಇವಾಗ ಈ ಫಾರ್ಮುಲಾ ಹೇಗೆ ಸಿಗ್ತದೆ ಅಂತ ನೋಡುವ. ನಾವು n ವಸ್ತುಗಳಲ್ಲಿ 6 ವಸ್ತುಗಳನ್ನು ತಗೊಂಡು ಅವುಗಳನ್ನು ಎಷ್ಟು ರೀತಿಯಲ್ಲಿ ಅರೇಂಜ್ ಮಾಡ್ಬೋದು, n ಮೈನಸ್ 1 n ಮೈನಸ್ r ಪ್ಲಸ್ 1 ವೇಸಲ್ಲಿ ಅರೇಂಜ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಆ್ಯಂಡ್ ಅದಕ್ಕೆ ನೊಟೇಷನ್ ನಮಗೆ n ವಸ್ತುಗಳಲ್ಲಿ 6 ವಸ್ತುಗಳನ್ನು ತಗೊಂಡು ಅವುಗಳನ್ನು ಎಷ್ಟು ರೀತಿ ಅರೇಂಜ್ ಮಾಡ್ಬೋದು. ನಂಬರ್ ಆಫ್ ಪರ್ಮ್ಯುಟೇಷನ್ಸ್ ಆಫ್ n ಆಬ್ಜೆಕ್ಟ್ಸ್, n ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ ಟೇಕನ್ r at a time is denoted by npr and it is equal to n into n minus 1 into and so on n minus r plus 1. So how to get this formula? ಸೊ ಇಲ್ಲಿ ಎಷ್ಟು ಆಬ್ಜೆಕ್ಟ್ಸ್ಗಳಿದ್ದಾವೆ, ನೀವು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗಲ್ಲಿ ಪ್ರೀವಿಯಸ್ಸಲ್ಲಿ ನೀವು ಪ್ರಾಬ್ಲಮ್ಸನ್ನು ಮಾಡಿದಿರಿ. n ವಸ್ತುಗಳನ್ನು ಕೊಟ್ಟು ಅದರಲ್ಲಿ 6 ವಸ್ತುಗಳನ್ನು ತಗೊಂಡು ಅರೇಂಜ್ ಮಾಡಿ ನೀವೆಲ್ಲ ಕೆಲವು ಪ್ರಾಬ್ಲಮ್ಸ್ ನೋಡಿದಿರಿ. ಈಗ 5 ಡಿಜಿಟ್ ಕೊಟ್ಟು ಅದರಲ್ಲಿ 3 ಡಿಜಿಟ್ ಎಷ್ಟು ನಂಬರ್ಸನ್ನು ಫಾರ್ಮ್ ಮಾಡ್ಬೋದು ಅಂತ ಕೇಳ್ತಾರೆ. ಆಗ ನೀವು 3 ವೇಕೆಂಟ್ ಪ್ಲೇಸ್ ಇಟ್ಟು ಏನು ಮಾಡ್ತೀರಿ, n ವಸ್ತುಗಳಲ್ಲಿ 6 ವಸ್ತುಗಳನ್ನು ತಗೊಂಡು ಎಷ್ಟು ರೀತಿಯಲ್ಲಿ ಅರೇಂಜ್ ಮಾಡುತ್ತೇವೆ ಅಷ್ಟು ನಂಬರ್ ಆಫ್ ಡಿಜಿಟ್ ಸಿಗ್ತದೆ ಅಂತ ಹೇಳ್ತೀರಿ. ಅದೇ ಕಾನ್ಸೆಪ್ಟನ್ನು ನಾವಿಲ್ಲಿ ಅಪ್ಲೈ ಮಾಡ್ತೇವೆ. ಈಗ n ವಸ್ತುಗಳಲ್ಲಿ 6 ವಸ್ತುಗಳನ್ನು ತಗೊಂಡು ಅವುಗಳನ್ನು ಎಷ್ಟು ರೀತಿ ಅರೇಂಜ್ ಮಾಡಬೇಕಂತ ನೋಡ್ಬೇಕು ನಾವೀಗ. ಸೊ ಇಲ್ಲಿ ನಾವು ಎಷ್ಟು ಆಬ್ಜೆಕ್ಟ್ಸನ್ನು ತಗೊಳ್ಬೇಕು, 6 ಆಬ್ಜೆಕ್ಟ್ಸನ್ನು ಎಷ್ಟರಲ್ಲಿ, n-ನಲ್ಲಿ. ಸೊ ಹೌ ಮೆನಿ ವೇಕೆಂಟ್ ಪ್ಲೇಸಸ್ ಯು ಹ್ಯಾವ್ ಟು ಫಿಲ್, ಯು ಹ್ಯಾವ್ ಟು ಫಿಲ್ 6 ವೇಕೆಂಟ್ ಪ್ಲೇಸಸ್. ಈಗ 5 ಡಿಜಿಟ್ ಕೊಟ್ಟು 3 ಡಿಜಿಟ್ನ ನಂಬರ್ ಮಾಡಿ ಅಂತ ಹೇಳಿದರೆ ಯು ಆರ್ ಟೇಕಿಂಗ್ 3 ವೇಕೆಂಟ್ ಪ್ಲೇಸಸ್. ಅದೇ ಥರ n ವಸ್ತು ಕೊಟ್ಟು ಅದರಲ್ಲಿ 6 ವಸ್ತುಗಳನ್ನು ಅರೇಂಜ್ ಮಾಡಿ ಅಂತ ಹೇಳಿದರೆ ನಾವೇನು ಮಾಡ್ತೇವೆ, 6 ವೇಕೆಂಟ್ ಪ್ಲೇಸಸ್ಗಳನ್ನು ತಗೊಳ್ತೇವೆ. ಈಗ ಈ 6 ವೇಕೆಂಟ್ ಪ್ಲೇಸಸ್ಗಳನ್ನು ಎಷ್ಟು ರೀತಿಯಾಗಿ ಫಿಲ್ ಮಾಡ್ಬೋದೋ ಅಷ್ಟು ಅರೇಂಜ್ಮೆಂಟ್ಸು ಸಾಧ್ಯತೆ ಇದೆ ಅಂತ ಅರ್ಥ. ಸೊ ಈಗ ಫಸ್ಟ್ ಪ್ಲೇಸನ್ನು ಎಷ್ಟು ರೀತಿ ಫಿಲ್ ಮಾಡ್ಬೋದು, ಬಿಕಾಸ್ ಟೋಟಲಿ ದರ್ ಆರ್ n ಆಬ್ಜೆಕ್ಟ್ಸ್, ಅದರಲ್ಲಿ ಯಾವುದೇ 6 ವಸ್ತುಗಳನ್ನು ಆಯ್ಕೆ ಮಾಡ್ಬೋದು, ಕರೆಕ್ಟಾ? ಸೊ ಹಾಗಾಗಿ ಫಸ್ಟ್ ಪ್ಲೇಸ್ಗೆ ಆಪ್ಷನ್ ಎಷ್ಟಿದೆ ನಮಗೆ, n. ಸೊ ವಿ ಕ್ಯಾನ್ ಫಿಲ್ in n ways the first vacant place. So first vacant place can be filled in n ways. And next the second vacant place, idu enayitu first vacant place fill ಮಾಡಿ ಆಯಿತು. ನೆಕ್ಸ್ಟ್ ಅಲ್ಲಿ ಅವ್ರು ಏನು ಹೇಳಿದ್ದಾರೆ, ಇದು ಯಾವಾಗ ನಮಗೆ ಈ ಆನ್ಸರ್ ಸಿಗ್ತದೆ, ನಂಬರ್ ಆಫ್ ಪರ್ಮ್ಯುಟೇಷನ್ಸ್ ಆಫ್ n distinct objects taken r at a time when the objects do not repeat ಅಂತ ಕೊಟ್ಟಿದ್ದಾರೆ. ಅಲ್ಲಿ ಆ ಆಬ್ಜೆಕ್ಟ್ಸ್ ರಿಪೀಟ್ ಆಗದೆ ಇದ್ದಾಗ ನಂಬರ್ ಆಫ್ ಪರ್ಮ್ಯುಟೇಷನ್ಸ್ ನನಗೆ ಎಷ್ಟು ಸಿಗ್ತದೆ, ನಂಬರ್ ಆಫ್ ಪರ್ಮಿಟೇಷನ್ಸ್ ಇಷ್ಟು ಸಿಗ್ತದೆ ಅಂತೇಳಿ ಹೇಳಿದ್ದೇವೆ. ಸೊ ಈಗ ಆಬ್ಜೆಕ್ಟ್ಸ್ ರಿಪೀಟ್ ಆಗದೆ ಇರೋದ್ರಿಂದ ಒಂದು ವಸ್ತುವನ್ನು ಇಲ್ಲಿ ನಾವು ಈ ಬಾಕ್ಸಲ್ಲಿ ಹಾಕಿದರೆ ನನಗೆ n ವಸ್ತುಗಳಲ್ಲಿ ಎಷ್ಟು ವಸ್ತು ಉಳಿತದೆ, n-1 ಆಬ್ಜೆಕ್ಟ್ಸ್ ಉಳಿತದೆ. ಸೊ ಆ n-1 ಆಬ್ಜೆಕ್ಟ್ಸನ್ನು ನಾವು ಸೆಕೆಂಡ್ ವೇಕೆಂಟ್ ಪ್ಲೇಸಲ್ಲಿ ಫಿಲ್ ಮಾಡ್ತೇವೆ. ಈಗ ಸೆಕೆಂಡ್ ವೇಕೆಂಟ್ ಪ್ಲೇಸನ್ನು n-1 ವೇಸಲ್ಲಿ ಫಿಲ್ ಮಾಡಿದ ಮೇಲೆ 1 ಆಬ್ಜೆಕ್ಟ್ ಇಲ್ಲಿ ಈ ಬಾಕ್ಸಲ್ಲಿ ಹಾಕಿದ್ರಿ, ಎರಡನೇ ಆಬ್ಜೆಕ್ಟ್ ಈ ಬಾಕ್ಸಲ್ಲಿ ಹಾಕಿದ್ರಿ. ಈಗ 2 ಆಬ್ಜೆಕ್ಟ್ಸ್ಗಳು ನಮ್ಮ ಹತ್ರ ಕಮ್ಮಿ ಆಗಿದ್ದಾವೆ. ಸೊ n ಆಬ್ಜೆಕ್ಟ್ಸಲ್ಲಿ ಎಷ್ಟು ಆಬ್ಜೆಕ್ಟ್ಸ್ ಉಳಿತು, ದೆರ್ ಆರ್ n-2 ಆಬ್ಜೆಕ್ಟ್ಸ್ ರಿಮೈನಿಂಗ್. ಸೊ ಆ n-2 ಆಬ್ಜೆಕ್ಟ್ಸ್ ಇಂದ ನಾವು ಈ ಪ್ಲೇಸನ್ನು ಫಿಲ್ ಮಾಡ್ಬೋದು. ಅಂದರೆ ದೆರ್ ಆರ್ n-2 ವೇಸ್ ಟು ಫಿಲ್ ದಿಸ್ ವೇಕೆಂಟ್ ಪ್ಲೇಸ್ ಆ್ಯಂಡ್ ಸೊ ಆನ್.
here this is the rth box we have. This is the first box, this is second box, this is third box. We have to fill r vacant places, so there are totally r boxes, and finally this is the rth box. In how many ways we can fill the rth vacant place? ಈಗ ನಿಮ್ಮ ಹತ್ರ ಉಳಿದಿರುವ ಆಬ್ಜೆಕ್ಟ್ಸ್ಗಳು ಎಷ್ಟು ಅಂತ ನೋಡಬೇಕಾಗ್ತದೆ. ಸೊ ಫಸ್ಟ್ ವೇಕೆಂಟ್ ಪ್ಲೇಸ್ ಫಿಲ್ ಮಾಡಿದ ಮೇಲೆ ಸೆಕೆಂಡ್ ವೇಕೆಂಟ್ ಪ್ಲೇಸಿಗೆ ಬರುವಾಗ ರಿಮೈನಿಂಗ್ ಆಬ್ಜೆಕ್ಟ್ಸ್ ಎಷ್ಟು ಇಲ್ಲಿ n-1, ಸೆಕೆಂಡಿಗೆ ಬರುವಾಗ n-1, ಥರ್ಡಿಗೆ ಬರುವಾಗ n-2. ಹಾಗಾದರೆ ಆರ್ತ್ ವೇಕೆಂಟ್ ಪ್ಲೇಸಿಗೆ ಬರುವಾಗ ಎಷ್ಟಾಗ್ತದೆ? n-r-1 ಆಬ್ಜೆಕ್ಟ್ಸ್ಗಳು ಉಳಿದಿರ್ತವೆ. ಸೊ ಹಾಗಾಗಿ ಆರ್ತ್ ವೇಕೆಂಟ್ ಪ್ಲೇಸನ್ನು ನಾವು n-r-1 ವೇಸಲ್ಲಿ, ರೈಟ್? ಸೊ ಫಸ್ಟ್ n-0 ಇರ್ತದೆ, ಸೆಕೆಂಡ್ n-1, ಥರ್ಡ್ n-2, ಆರ್ತ್ ಇನ್ n- ಬ್ರ್ಯಾಕೆಟ್ ಹಾಕಿ r-1. ಸೊ ಇಷ್ಟು ಆಬ್ಜೆಕ್ಟ್ಸ್ಗಳು ಉಳಿದಿರ್ತವೆ ಆರ್ತ್ ಬಾಕ್ಸಿಗೆ ಬರುವಾಗ. ಸೊ ಆ ಆರ್ತ್ ಬಾಕ್ಸನ್ನು ನಾವು n-r-1 ವೇಸ್ ಅಥವಾ ಬ್ರ್ಯಾಕೆಟ್ ತೆಗೆದ್ರೆ ಹೌ ಮೆನಿ ವೇಸ್? n-r+1 ವೇಸ್ ಆಗ್ತದೆ. ಆರ್ತ್ ವೇಕೆಂಟ್ ಪ್ಲೇಸನ್ನು ನಾವು n-r+1 ವೇಸಲ್ಲಿ ಫಿಲ್ ಮಾಡ್ಬೋದು. ಸೊ ಇವಾಗ ನಮ್ಮ ಟಾಸ್ಕ್ ಕಂಪ್ಲೀಟ್ ಆಗಬೇಕಾದ್ರೆ n ಆಬ್ಜೆಕ್ಟ್ಸ್ಗಳಲ್ಲಿ r ಆಬ್ಜೆಕ್ಟ್ ತಗೊಂಡು ಎಷ್ಟು ರೀತಿ ಅರೇಂಜ್ ಮಾಡ್ಬೋದು, ದಟ್ ಈಚ್ ಅರೇಂಜ್ಮೆಂಟ್ ಈಸ್ ಸೆಟ್ ಟು ಬಿ ಪರ್ಮಿಟೇಷನ್, ಎಷ್ಟು ರೀತಿ ಅರೇಂಜ್ ಮಾಡ್ಬೋದು ಅಂತ ಕೇಳಿದರೆ ಏನು ಮಾಡಬೇಕು? ಈ ವೇಕೆಂಟ್ ಪ್ಲೇಸನ್ನು ಫಿಲ್ ಮಾಡಬೇಕು, ಈ ವೇಕೆಂಟ್ ಪ್ಲೇಸನ್ನು ಫಿಲ್ ಮಾಡಬೇಕು, ಇದ್ದು ಆ್ಯಂಡ್ ಲಾಸ್ಟಿಗೆ ಆರ್ತ್ ವೇಕೆಂಟ್ ಪ್ಲೇಸನ್ನು ಫಿಲ್ ಮಾಡಬೇಕು. ದೇರ್ಫೋರ್ ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್, ನಂಬರ್ ಆಫ್ ಪರ್ಮ್ಯುಟೇಷನ್ಸ್ ಆಫ್ n ಆಬ್ಜೆಕ್ಟ್ಸ್ ಟೇಕನ್ r ಎಟ್ ಎ ಟೈಮ್, ಓದೋದು ಹೇಗೆ? n permutation r. ಸೊ ನಂಬರ್ ಆಫ್ ಪರ್ಮ್ಯುಟೇಷನ್ಸ್ ಆಫ್ n ಆಬ್ಜೆಕ್ಟ್ಸ್ ಟೇಕನ್ r ಎಟ್ ಎ ಟೈಮ್ ಈಸ್ ಗಿವನ್ ಬೈ, ಸೊ ನಂಬರ್ ಆಫ್ ಪರ್ಮ್ಯುಟೇಷನ್ಸ್ ಎಷ್ಟಾಗ್ತದೆ? n-1, n-2 and so on, n-r+1. So this is the number of permutations of n distinct objects. So underline this word, that is n distinct objects. So n ಅಲ್ಲಿ ಕೊಟ್ಟಿರುವ ಆಬ್ಜೆಕ್ಟ್ಸ್ಗಳು ಡಿಸ್ಟಿಂಕ್ಟ್ ಆಗಿರಬೇಕು, ಸೇಮ್ ಆಬ್ಜೆಕ್ಟ್ ಇರಬಾರ್ದು. ನಂಬರ್ಸ್ ಕೊಟ್ಟಾಗ, ಡಿಜಿಟ್ಸ್ ಕೊಟ್ಟಾಗ, ಡಿಜಿಟ್ಸ್ 5 ಡಿಜಿಟ್ ಕೊಟ್ಟಿದ್ದಾರೆ ಅಂದರೆ 1 1 2 3 4 ಆಗಿರಬಾರ್ದು. ಇಲ್ಲಿ ಆಬ್ಜೆಕ್ಟ್ಸ್ ಡಿಸ್ಟಿಂಕ್ಟ್ ಅಲ್ಲ. ಈಗ ನನಗೆ ಈ ಫಾರ್ಮುಲಾ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಏನಿರಬೇಕು? 5 ಆಬ್ಜೆಕ್ಟ್ಸ್ಗಳು ಡಿಸ್ಟಿಂಕ್ಟ್ ಇದ್ದಾಗ ವಿ ಕ್ಯಾನ್ ಅಪ್ಲೈ ದಿಸ್ ಫಾರ್ಮುಲಾ. ಸೊ ಇಲ್ಲಿ ನಂಬರ್ ಆಫ್ ಪರ್ಮಿಟೇಷನ್ಸ್ ಆಫ್ n ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ ಟೇಕನ್ r ಎಟ್ ಎ ಟೈಮ್ ಆ್ಯಂಡ್ ಆಬ್ಜೆಕ್ಟ್ಸ್ ಡು ನಾಟ್ ರಿಪೀಟ್ ಇಸ್ ಗಿವನ್ ಬೈ NPR, that is equal to n-1, n-2 and so on, n-r+1. So this is a formula to find number of permutations of n distinct objects taken r at a time where the objects do not repeat. ಅಂದರೆ ಇಲ್ಲಿ ರಿಪಿಟೇಷನ್ ಅಲೌ ಇರುವುದಿಲ್ಲ. ಸೊ ಇಷ್ಟು ರೀತಿಯಲ್ಲಿ ನಾವು ಅರೇಂಜ್ ಮಾಡ್ಬೋದು. ಸೊ ಈ ಫಾರ್ಮುಲಾವನ್ನು ನೆನ್ಪಿಟ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿದರೆ ನಾವೇನು ಮಾಡ್ಬೋದು? ಇದನ್ನು ಸಿಂಪ್ಲಿಫೈ ಮಾಡ್ಬೋದು ಯೂಸಿಂಗ್ ಫ್ಯಾಕ್ಟೋರಿಯಲ್ ನೊಟೇಷನ್. ಸೊ ವಿ ಆಲ್ರೆಡಿ ಡಿಫೈನ್ಡ್ ವಾಟ್ ಈಸ್ ಫ್ಯಾಕ್ಟೋರಿಯಲ್ ನೊಟೇಷನ್. ಇಲ್ಲಿ ನಾವು ಅದನ್ನು ಯೂಸ್ ಮಾಡ್ತೇವೆ ಟು ಗೆಟ್ ದ ಸಿಂಪ್ಲಿಫೈಡ್ ಫಾರ್ಮುಲಾ. ಸೊ ವಿ ಗಾಟ್ ಹಿಯರ್ NPR is equal to n into n-1 into and so on, n-r+1. ಈಗ ಇದನ್ನು ನಾವೇನು ಮಾಡುವ? is equal to ಈ ರೀತಿ ಬರಿಬೋದು, n-1 and so on, n-r+1. ಇಲ್ಲಿ ನೋಡಿ ನಂಬರ್ಸ್ಗಳು ಎನ್ನಿಂದ ಸ್ಟಾರ್ಟ್ ಆಗಿದ್ದೇವೆ, ಡಿಕ್ರೀಸ್ ಆಗ್ತಾ ಪ್ರಾಡಕ್ಟ್ ಆಫ್ ನ್ಯಾಚುರಲ್ ನಂಬರ್ಸ್ ಇನ್ ಡಿಕ್ರೀಸಿಂಗ್ ಆರ್ಡರ್ ಬಂದಿದೆ. ನಾನು ಈ ಫ್ಯಾಕ್ಟೋರಿಯಲ್ ನೊಟೇಷನ್ ಯೂಸ್ ಮಾಡಬೇಕಂತ ಹೇಳಿದರೆ ಸ್ಟಾರ್ಟಿಂಗ್ ಫ್ರಮ್ n ಅಪ್ ಟು 1 ವರೆಗೆ ನಂಬರ್ಸ್ ಇರಬೇಕು. ಅಂದರೆ ಇಲ್ಲಿ ನಾವು n-r+1ಗೆ ಏನು ಸ್ಟಾಪ್ ಮಾಡಿದ್ದೇವೆ ಅದನ್ನು ಕಂಟಿನ್ಯೂ ಮಾಡಿ 1 ತನಕ ತಗೊಂಡು ಹೋಗಬೇಕು. ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ. ಸೊ ಇವಾಗ ಒಂದು ವೇಳೆ n5 ಆದರೆ 5 ಇತ್ತು, 4 ಇತ್ತು, 3 ತನಕ ಇದೆ ಅಂತ ಅಂದ್ಕೊಳ್ಳಿ, 5 into 4 into 3. ಸೊ ಟು ಕಂಪ್ಲೀಟ್ ದ ಫ್ಯಾಕ್ಟೋರಿಯಲ್ ನೊಟೇಷನ್ ವಿ ವಾಂಟ್ 2 and 1 ದೇರ್. ಸೊ ಹಾಗಾಗಿ 2 into 1 ಮಲ್ಟಿಪ್ಲೈ ಮಾಡೋದು. ಇಲ್ಲಿ ಏನು ಮಲ್ಟಿಪ್ಲೈ ಮಾಡಬೇಕು? ಇದರ ನೆಕ್ಸ್ಟ್ ನಂಬರ್. ಸೊ 5 into 4 into 3 ಇದ್ದರೆ ನೆಕ್ಸ್ಟ್ ನಂಬರ್ ಯಾವುದು? ಇಷ್ಟೇ ಇದ್ದಿದ್ರೆ into 2 into 1, ಅಂದರೆ ಇದರ ಒಂದು ಲೆಸ್ ನಂಬರನ್ನು ನಾವಿಲ್ಲಿ ಮಲ್ಟಿಪ್ಲೈ ಮಾಡ್ತೇವೆ. ಈಗ ಇದರ ಒಂದು ಲೆಸ್ ನಂಬರನ್ನು ಇಲ್ಲಿ ಮಲ್ಟಿಪ್ಲೈ ಮಾಡುವ. n-r+1 ಇದ 1 ಲೆಸ್ ಏನಾಗ್ತದೆ ಅಂದರೆ ಇದನ್ನು 1 ಕಳೆದ್ರೆ ಎಷ್ಟು ಬರ್ತದೆ? n-r. ಸೊ ಈ ಥರ ಕಳೀತಾ ಹೋದಾಗ ಫೈನಲಿ ನಾವು ಎಲ್ಲೋ ಒಂದು ಕಡೆ 3 2 1ಗೆ ರೀಚ್ ಆಗ್ತೇವೆ, ರೈಟ್? ಸೊ ಹಾಗಾಗಿ ನಾವು ಇಲ್ಲಿ ಫ್ಯಾಕ್ಟೋರಿಯಲ್ ನೊಟೇಷನ್ ತಗೊಂಡು ಬರಲಿಕ್ಕೋಸ್ಕರ ಏನು ಮಾಡಿದ್ದೇವೆ?
ಇಲ್ಲಿ ಕಂಟಿನ್ಯೂಡ್ ಪ್ರಾಡಕ್ಟ್ ಇದ್ದದನ್ನು 1 ತನಕ ಎಕ್ಸ್ಟೆಂಡ್ ಮಾಡಿದ್ದೇವೆ. ಬಟ್ ಹೀಗೆ ಮಾಡಿದರೆ ಏನಾಗ್ತದೆ, ದ ವ್ಯಾಲ್ಯೂ ಡಿಫರ್ಸ್. ಸೊ ಟು ಈಕ್ವಲೈಸ್ ದಿಸ್ ಏನು ಮಾಡಬೇಕು, ನೀವು ಏನನ್ನು ಮಲ್ಟಿಪ್ಲೈ ಮಾಡಿದಿರಿ ಅಷ್ಟನ್ನೇ ಡಿವೈಡ್ ಮಾಡಿ. ಸೊ ಮಲ್ಟಿಪ್ಲೈ ಮತ್ತು ಡಿವೈಡ್ ಸೇಮ್ ನಂಬರಿಂದ ಮಾಡಿದಾಗ ಏನಾಗ್ತದೆ, ದ ವ್ಯಾಲ್ಯೂ ಡಸ್ ನಾಟ್ ಚೇಂಜ್. ಸೊ ಎಕ್ಸ್ಟ್ರಾ ಎಷ್ಟು ಮಲ್ಟಿಪ್ಲೈ ಮಾಡಿದಿರಿ, ಇಷ್ಟು ನಂಬರ್ಸನ್ನು ಮಲ್ಟಿಪ್ಲೈ ಮಾಡಿದಿರಿ, ಅದನ್ನು ಏನು ಮಾಡಿ ಈಗ ಡಿವೈಡ್ ಮಾಡಿ n-r ಇಂದ ಸ್ಟಾರ್ಟ್ ಮಾಡಿ 3 × 2 × 1. ಸೊ ಇದರಿಂದ ಡಿವೈಡ್ ಮಾಡಿ. ಆಮೇಲೆ ಏನು ಮಾಡೋದು, ಇದನ್ನು ಕ್ಯಾನ್ಸಲ್ ಮಾಡೋದಾ? ನೋ, ಅವರ್ ಆಬ್ಜೆಕ್ಟಿವ್ ಈಸ್ ಟು ಸಿಂಪ್ಲಿಫೈ ದ ಫಾರ್ಮ್ಯುಲಾ NPR. ಸೊ ಮಲ್ಟಿಪ್ಲೈ ಮಾಡಿದ್ದನ್ನೇ ಮತ್ತೆ ತೆಗೆದು ಬಿಟ್ಟರೆ ದರ್ ಇಸ್ ನೋ ಯೂಸ್. ಸೊ ನಿಮ್ಮ ಯಾವ ಉದ್ದೇಶಕ್ಕೋಸ್ಕರ ಮಲ್ಟಿಪ್ಲೈ ಮಾಡಿದಿರಿ ಅದನ್ನು ಕಂಪ್ಲೀಟ್ ಮಾಡಿ. n-ಇಂದ 1 ತನಕ ಪ್ರಾಡಕ್ಟ್ ಇದ್ದರೆ ನ್ಯಾಚುರಲ್ ನಂಬರ್ಸ್ ಅದನ್ನು ನಾವು n ಫ್ಯಾಕ್ಟೋರಿಯಲಿಂದ ಏನು ಮಾಡ್ತೇವೆ, ಡಿನೋಟ್ ಮಾಡ್ತೇವೆ. ಈಗ ಡಿನಾಮಿನೇಟರ್ ನೋಡಿ, n-r ಇಂದ ಸ್ಟಾರ್ಟ್ ಆಗಿ ಡಿಕ್ರೀಸ್ ಆಗ್ತಾ ಬಂದಿದೆ ವ್ಯಾಲ್ಯೂ, ಆ್ಯಂಡ್ ಎಲ್ಲಿಗೆ ರೀಚ್ ಆಗಿದೆ 1. ಅಂದರೆ ಇದು 1 2 ಉಲ್ಟದ ನೋವು ತೊಗೊಂಡ್ರೆ 1 2 3 ಆ್ಯಂಡ್ ಸೊ ಆನ್ n-r. ಅಂದರೆ ಪ್ರಾಡಕ್ಟ್ ಆಫ್ ಫಸ್ಟ್ n-r ನ್ಯಾಚುರಲ್ ನಂಬರ್ಸ್ ಆಗ್ತದೆ ಇದು. ಹಾಗಾಗಿ ನಾ ಇದನ್ನು ಹೇಗೆ ಬರಿಬೋದು, n-r ಫ್ಯಾಕ್ಟೋರಿಯಲ್ ನೊಟೇಷನಿಂದ ಬರಿಬೋದು. ಸೊ ದಿಸ್ ಇಸ್ n ಫ್ಯಾಕ್ಟೋರಿಯಲ್ ಬೈ n-r ಫ್ಯಾಕ್ಟೋರಿಯಲ್. ಸೊ we use this formula to calculate the value of NPR. So NPR is equal to n factorial by n-r factorial. Here you have to remember 0 is less than or equal to r, less than or equal to n. And ಈಗ ಕೆಲವೊಂದು ಪರ್ಟಿಕ್ಯುಲರ್ ಕೇಸಸ್ ನೋಡುವ. r equal to 0 ಆದರೆ ಏನಾಗ್ತದೆ, ಇನ್ ಜನರಲ್ n ಏನೇ ಆಗಿರಲಿ r is equal to 0 ಆದರೆ ಏನಾಗ್ತದೆ, ವಾಟ್ ಇಫ್ r is equal to 0? ಅಂದರೆ ಅರ್ಥ ಏನು, n ವಸ್ತುಗಳಲ್ಲಿ 0 ವಸ್ತುಗಳನ್ನು ತಗೊಂಡು ಅವುಗಳನ್ನು ಎಷ್ಟು ರೀತಿ ಅರೇಂಜ್ ಮಾಡ್ಬೋದಂತ. ನೀವು 0 ವಸ್ತುಗಳನ್ನು ತೊಗೊಂಡಿದ್ದೀರಿ ಅಂದರೆ n ಆಬ್ಜೆಕ್ಟ್ಸನ್ನು ಹಾಗೇ ಬಿಟ್ಟಿದ್ದೀರಿ, ಕರೆಕ್ಟಾ? ಅವುಗಳು ಹೇಗಿದ್ದಾವ ಹಾಗೇ ಇದೆ. ದರ್ ಈಸ್ ಓನ್ಲಿ ಒನ್ ಅರೇಂಜ್ಮೆಂಟ್. ಇಸ್ ಇಟ್ ರೈಟ್ ನೋಡುವ. ಸೊ NP0 ವ್ಯಾಲ್ಯೂ ಫೈಂಡ್ ಔಟ್ ಮಾಡುವ ನಾವೀಗ. ಈ ಫಾರ್ಮುಲಾ ಹಾಕಿದರೆ NP0 ಎಷ್ಟಾಗ್ತದೆ, n ಫ್ಯಾಕ್ಟೋರಿಯಲ್ ಬೈ n-0 ಫ್ಯಾಕ್ಟೋರಿಯಲ್. r ವ್ಯಾಲ್ಯೂ ಎಷ್ಟಾಗ್ತದೆ ಇಲ್ಲಿ 0. ಸೊ n-0 ಫ್ಯಾಕ್ಟೋರಿಯಲ್ ದಟ್ ಈಸ್ n ಫ್ಯಾಕ್ಟೋರಿಯಲ್ ಬೈ n ಫ್ಯಾಕ್ಟೋರಿಯಲ್ ದಟ್ ಈಸ್ ಈಕ್ವಲ್ ಟು 1. ಸೊ n ವಸ್ತುಗಳಲ್ಲಿ r ವಸ್ತುಗಳನ್ನು ತಗೊಂಡು ಅವುಗಳನ್ನು n ವಸ್ತುಗಳಲ್ಲಿ 0 ವಸ್ತುಗಳನ್ನು ತಗೊಂಡು ಅವುಗಳನ್ನು ಅರೇಂಜ್ ಮಾಡೋದಂದರೆ ಏನೂ ವಸ್ತುಗಳನ್ನು ತಗೊಂಡಿಲ್ಲ, ಅಂದರೆ ಇದ್ದ ವಸ್ತುಗಳನ್ನು ಹಾಗೆ ಬಿಟ್ಟಿದ್ದೀರಿ. ಅಲ್ಲೊಂದು ಅರೇಂಜ್ಮೆಂಟ್ ಇದೆ, ದಟ್ ಒನ್ ಅರೇಂಜ್ಮೆಂಟ್ ಈಸ್ NP0. ಅಂದರೆ ಎಷ್ಟು ಅರೇಂಜ್ಮೆಂಟ್ಗಳು ಸಾಧ್ಯ, ಒಂದೇ ಅರೇಂಜ್ಮೆಂಟ್ ಸಾಧ್ಯ. ಇದು r equal to 0 ಆದಾಗ. ಸೊ ಈ ವ್ಯಾಲ್ಯೂವನ್ನು ನೆನ್ಪಿಟ್ಕೊಳ್ಳಿ, NP0 is equal to 1. ಅದೇ ಥರ r is equal to n ಆದಾಗ ಏನಾಗ್ತದೆ ಅಂದರೆ ಎಲ್ಲ ವಸ್ತುಗಳನ್ನು n ಆಬ್ಜೆಕ್ಟ್ಸ್ಗಳನ್ನು ತಗೊಂಡಾಗ r is equal to n ಅಂದರೆ NPN. n ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ಗಳಲ್ಲಿ n ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ಗಳನ್ನು ತಗೊಂಡು ಎಷ್ಟು ರೀತಿ ಅರೇಂಜ್ ಮಾಡ್ಬೋದು ನೋಡಿ, n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n-n ಫ್ಯಾಕ್ಟೋರಿಯಲ್ ದಟ್ ಈಸ್ n ಫ್ಯಾಕ್ಟೋರಿಯಲ್ ಬೈ 0 ಫ್ಯಾಕ್ಟೋರಿಯಲ್. ಆ್ಯಂಡ್ ಯು ನೋ 0 ಫ್ಯಾಕ್ಟೋರಿಯಲ್ ಈಸ್ 1. ಸೊ n ಫ್ಯಾಕ್ಟೋರಿಯಲ್ ಬೈ 1 ಈಸ್ n ಫ್ಯಾಕ್ಟೋರಿಯಲ್. ಹಾಗಾಗಿ NPN ವ್ಯಾಲ್ಯೂ ಏನಾಗ್ತದೆ, n ಫ್ಯಾಕ್ಟೋರಿಯಲ್. n ವಸ್ತುಗಳಲ್ಲಿ n ವಸ್ತುಗಳನ್ನು ತಗೊಂಡು, ಅದರ ಅರ್ಥ ಇಷ್ಟ, ಈಗ 4 ಒಂದು ಎಕ್ಸಾಂಪಲ್ ತಗೊಂಡ್ರೆ 4 ಆಬ್ಜೆಕ್ಟ್ಸ್ ಇದೆ, 4 ಡಿಜಿಟ್ಸ್ ಇದೆ, 1 2 3 4 ಇದೆ ಅಂತ ಅಂದ್ಕೊಳ್ಳಿ. 4ರಲ್ಲಿ 4 ತಗೊಂಡು ಎಷ್ಟು ನಂಬರ್ಸನ್ನು ಫಾರ್ಮ್ ಮಾಡ್ಬೋದು ಅಂತ ಕೇಳಿದಾಗೆ. ಸೊ ಇಲ್ಲಿ 4 ವೇಕೆಂಟ್ ಪ್ಲೇಸನ್ನು ಫಿಲ್ ಮಾಡೋದು, ರೈಟ್? ರಿಪಿಟೇಷನ್ ಅಲೌಡ್ ಇಲ್ಲ ಇಲ್ಲಿ. ಸೊ ಫಸ್ಟ್ ಪ್ಲೇಸ್ 4, ಸೆಕೆಂಡ್ ಪ್ಲೇಸ್ 3, ಥರ್ಡ್ ಪ್ಲೇಸ್ 2, ಫೋರ್ತ್ ಪ್ಲೇಸ್ 1. ಎಷ್ಟಾಗ್ತದೆ, 4 × 3 × 2 × 1 ಮೀನ್ಸ್ 4 ಫ್ಯಾಕ್ಟೋರಿಯಲ್. ಸೊ n ಆಬ್ಜೆಕ್ಟ್ಸಲ್ಲಿ n ಆಬ್ಜೆಕ್ಟ್ಸನ್ನು ತಗೊಂಡು, n ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸಲ್ಲಿ n ಆಬ್ಜೆಕ್ಟ್ಸನ್ನು ತಗೊಂಡು ಎಷ್ಟು ರೀತಿ ಅರೇಂಜ್ ಮಾಡ್ಬೋದು ಅಂತ ಕೇಳಿದರೆ, ಇನ್ n ಫ್ಯಾಕ್ಟೋರಿಯಲ್ ವೇಸ್ ವಿ ಕ್ಯಾನ್ ಅರೇಂಜ್ ದ ಥಿಂಗ್ಸ್, ರೈಟ್? ಸೊ ಹಾಗಾಗಿ NP0 ಈಸ್ 1, NPN ಈಸ್ n ಫ್ಯಾಕ್ಟೋರಿಯಲ್. ಓಕೆ, ಈಗ ರಿಪಿಟೇಷನ್ NPR ಅಂದರೆ ಫಾರ್ಮುಲಾ ಇದೆ ಇಲ್ಲಿ. ನೆಕ್ಸ್ಟ್
npn is n factorial, np1 is 1. We have, so npr formula ಹೇಗೆ ಡಿರೈವ್ ಮಾಡಿದಿರಿ ಅಂತ ನೋಡಿ. ನೆಕ್ಸ್ಟ್ another theorem is there. So ಈಗ ಫಸ್ಟ್ ಥಿಯರಮ್ ಅಲ್ಲಿ ನಾವೇನೇ ನೋಡಿದ್ದೇವೆ ಅಂದರೆ ನಂಬರ್ ಆಫ್ ಪರ್ಮ್ಯುಟೇಷನ್ಸ್ ಆಫ್ n ಆಬ್ಜೆಕ್ಟ್ಸ್ ಟೇಕನ್, n distinct objects taken are at a time where the repetition is not allowed. ಬಟ್ ಇಲ್ಲಿ ಇವಾಗ ನಾವೇನು ಫೈಂಡ್ ಔಟ್ ಮಾಡ್ತೇವೆ, ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್, n ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸೇ, ಬೇರೆ ಬೇರೆ ಆಬ್ಜೆಕ್ಟ್ಸ್, ದೇರ್ ಆರ್ ನೋ ಸೇಮ್ ಕೈಂಡ್ ಆಫ್ ಆಬ್ಜೆಕ್ಟ್ಸ್. ದ ನಂಬರ್ ಆಫ್ ಪರ್ಮ್ಯುಟೇಷನ್ಸ್ ಆಫ್ n ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ ಟೇಕನ್ ಆರ್ ಎಟ್ ಎ ಟೈಮ್ where 0 less than or equal to r less than or equal to n and objects may repeat, ಅಂದರೆ ರಿಪಿಟೇಷನ್ ಅಲೌಡ್ ಇದ್ದರೆ ಆಗ n ವಸ್ತುಗಳಲ್ಲಿ r ವಸ್ತುಗಳನ್ನು ತಗೊಂಡು ಎಷ್ಟು ರೀತಿಯಾಗಿ ಅರೇಂಜ್ ಮಾಡ್ಬೋದು. ಒನ್ಸ್ ಅಗೇನ್ this is same as you have number of objects n, you have to find the arrangement of r objects out of n objects. ಅಂದರೆ r vacant ಪ್ಲೇಸಸ್ಸನ್ನು ಫಿಲ್ ಮಾಡುವ ರೀತಿಗಳು ಎಷ್ಟು ಅಂತೇಳಿ. ಸೊ ಇಲ್ಲಿ ಅಗೇನ್ ಒನ್ಸ್ ಫಸ್ಟ್ ವೇಕೆಂಟ್ ಪ್ಲೇಸಿಗೆ n ಆಬ್ಜೆಕ್ಟ್ಸಲ್ಲಿ ಯಾವ್ದು ಬೇಕಾದ್ರೂ ತೊಗೊಂಡು ಫಿಲ್ ಮಾಡ್ಬೋದು n ರೀತಿ. ಹಿಯರ್ ಸೆಕೆಂಡ್ ವೇಕೆಂಟ್ ಪ್ಲೇಸಿಗೆ ಬರುವಾಗ ಈ ಸೆಕೆಂಡ್ ವೇಕೆಂಟ್ ಪ್ಲೇಸನ್ನು ಎಷ್ಟು ರೀತಿ ಫಿಲ್ ಮಾಡ್ಬೋದು, ಇಲ್ಲಿ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ರಿಪಿಟೇಷನ್ ಅಲೌಡ್ ಅಂತ ಹೇಳಿದ್ದಾರೆ, ಆಬ್ಜೆಕ್ಟ್ಸ್ ಮೇ ರಿಪೀಟ್, ಹಾಗಾಗಿ ಇಲ್ಲಿ ಕೂಡ ಇದನ್ನು n ರೀತಿಯಲ್ಲಿ ಅರೇಂಜ್ ಮಾಡ್ಬೋದು. ನೆಕ್ಸ್ಟ್ ಇದನ್ನು ಕೂಡ n ರೀತಿಯಾಗಿ ಅರೇಂಜ್ ಮಾಡ್ಬೋದು, ಇದನ್ನು ಕೂಡ n ರೀತಿಯಾಗಿ. ಇದು ಫಸ್ಟ್ ಬಾಕ್ಸ್, ಇದು ಸೆಕೆಂಡ್ ವೇಕೆಂಟ್ ಪ್ಲೇಸ್, ಇದು ಥರ್ಡ್ ವೇಕೆಂಟ್ ಪ್ಲೇಸ್, ಇದು ಆರ್ತ್ ವೇಕೆಂಟ್ ಪ್ಲೇಸ್, ರೈಟ್. ಹಾಗಾದರೆ ಟೋಟಲ್ ನಂಬರ್ ಆಫ್ ವೇಸ್ ಆಫ್ ಫಿಲ್ಲಿಂಗ್ ದೀಸ್ ಆರ್ ವೇಕೆಂಟ್ ಪ್ಲೇಸಸ್, ದಟ್ ಈಸ್ ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಮಲ್ಟಿಪ್ಲಿಕೇಶನ್. ಈ ಬಾಕ್ಸು ಫಿಲ್ ಆಗಬೇಕು, ಇದು ಆಗಬೇಕು, ಆ್ಯಂಡ್ ಇದು ಆಗಬೇಕು, ಆ್ಯಂಡ್ ಫೈನಲಿ ಇದು ಆಗಬೇಕು. ಸೊ n ಇಂಟು n ಇಂಟು n ಇಂಟು ಆ್ಯಂಡ್ ಸೊ ಆನ್ n. ಹೌ ಮೆನಿ ಟೈಮ್ಸ್? r ಟೈಮ್ಸ್, ಬಿಕಾಸ್ r ಬಾಕ್ಸಸ್ ಆರ್ ದೇರ್. r ಬಾಕ್ಸ್ಗಳಲ್ಲಿ n ಇದೆ ಅಂದರೆ r ಟೈಮ್ಸ್ n ಮಲ್ಟಿಪ್ಲೈ ಆಗ್ತದೆ, ದಟ್ ಈಸ್ n ಪವರ್ r. ಸೊ ರಿಪಿಟೇಷನ್ ಅಲೌಡ್ ಆದರೆ ಏನಾಗ್ತದೆ, n ಪವರ್ r ವೇಸಲ್ಲಿ ನಾವು ಥಿಂಗ್ಸನ್ನು ಅರೇಂಜ್ ಮಾಡ್ಬೋದು. ವೆನ್ ಯು ಟೇಕ್ r ಆಬ್ಜೆಕ್ಟ್ಸ್ ಇಫ್ n ಆಬ್ಜೆಕ್ಟ್ಸ್ ಆರ್ ಗಿವನ್. ಸಪೋಸ್ n ಆಬ್ಜೆಕ್ಟ್ಸಲ್ಲಿ n ಆಬ್ಜೆಕ್ಟ್ಸನ್ನು ತಗೊಂಡ್ರೆ ಎಷ್ಟು ರೀತಿಯಾಗಿ ನಾವು ಆ ಅರೇಂಜ್ಮೆಂಟ್ಸ್ಗಳನ್ನು ಮಾಡ್ಬೋದು. ದ ನಂಬರ್ ಆಫ್ ಪರ್ಮ್ಯುಟೇಷನ್ಸ್ ಆಫ್ n ಆಬ್ಜೆಕ್ಟ್ಸ್ ಟೇಕನ್ ಆಲ್ ಎಟ್ ಅ ಟೈಮ್ ಇಫ್ ದ ರಿಪಿಟೇಷನ್ ಈಸ್ ಅಲೌಡ್, ಅಂದರೆ ನೀವು n ಬಾಕ್ಸ್ಗಳನ್ನು ಫಿಲ್ ಮಾಡೋದು ಅಂತ ಅರ್ಥ. ಸೊ ಇಲ್ಲಿ r ಬಾಕ್ಸಸ್ ಬದಲಿಗೆ ಎಷ್ಟು ಬಾಕ್ಸ್ ಇರ್ತದೆ, n ಬಾಕ್ಸ್ ಇರ್ತದೆ. ಸೊ n n n, ಹೌ ಮೆನಿ ಟೈಮ್ಸ್? n ಟೈಮ್ಸ್, ದಟ್ ಈಸ್ n ಟು ದ ಪವರ್ n. ಸೊ ರಿಪಿಟೇಷನ್ ಅಲೌಡ್ ಇದ್ದರೆ ನಾವೇನು ಮಾಡ್ತೇವೆ, ಪ್ರತಿ ಬಾಕ್ಸಲ್ಲಿ ಸೇಮ್ ವೇಯಲ್ಲಿ ಆಬ್ಜೆಕ್ಟ್ಸನ್ನ ಫಿಲ್ ಮಾಡ್ತೇವೆ. ಸೊ ದೆನ್ ವಿ ಗೆಟ್ n to the power r permutations if the repetition is allowed. So remember the formula, when there are distinct n objects, then the number of permutations of n objects taken are at a time. The formula is n factorial by n minus r factorial, right? Suppose the repetition is allowed, here repetition is not allowed. If repetition is allowed, then the number of permutations of n distinct objects taken are at a time is n power r. Repetition allowed ಆದರೆ ಇದು, repetition not allowed ಆದರೆ ಇದು, number of permutations for distinct objects.